एवं कंसचाणूरमर्दनं देवकी परमानन्दं कृष्णं वन्दे जगद्गुरुम् अतसी पुष्पसङ्काशं हारनूपुरशोभितं रत्नकङ्कणकेयूरं कृष्णं वन्दे जगद्गुरुम् कुटिलालकसंयुक्तं पूर्णचन्द्रनिभाननं विलसत्कुण्डलधरं कृष्णं वन्दे जगद्गुरुं मन्दारगन्धसंयुक्तं चारुहासं चतुर्भुजं बर्हिपिञ्छावचूडाङ्कं कृष्णं वन्दे जगद्गुरुम् उत्फुल्लपद्मपत्राक्षं नीलजीमूतं शिरोरत्नं कृष्णं वन्दे जगद्गुरुम् जगद्गुरुम् श्रीनिकेतं महेश्वासं कृष्णं वन्दे जगद्गुरुं शाङ्कं महोरस्कं पुण्यं ತತ್ಸತ್. ನಮಸ್ಕಾರ ಎಲ್ಲರಿಗೂ. ಇಪ್ಪತ್ತೊಂಬತ್ತನೇ ಶ್ಲೋಕವನ್ನು ಹೇಳ್ಕೊಂಡ್ವಿ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯಃ ಆಶ್ಚರ್ಯವತ್ ಚ ಏನಂ ಅನ್ಯಃ ಶೃಣೋತಿ ಶ್ರುತ್ವಾಪಿ ಏನಂ ವೇದ ನ ಚೈವ ಕಶ್ಚಿತ್. 30ನೇ ಶ್ಲೋಕ. ಇದು ಒಂದು 10 ಶ್ಲೋಕ ನಾವು ಚಾಂಟ್ ಮಾಡೋಣ ಮೊದಲು, ಆಮೇಲೆ ಯಾವುದಕ್ಕೆ ಬೇಕೋ ಅದಕ್ಕೆ ಅರ್ಥೈಸ್ಕೊಂಡು ಹೋಗೋಣ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ. ಧರ್ಮ್ಯಾದ್ಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ.
स्वधर्ममपि चावेक्ष्य न विकम्पितुमर्हसि धर्म्याद्धि युद्धात् श्रेयोऽन्यत् क्षत्रियस्य न विद्यते। यदृच्छया चोपपन्नं स्वर्गद्वारमपावृतम् सुखिनः क्षत्रियाः पार्थ लभन्ते युद्धमीदृशम्। यदृच्छया चोपपन्नं स्वर्गद्वारमपावृतं सुखिनः क्षत्रियाः पार्थ लभन्ते युद्धमीदृशम्। अथ चेत्त्वमिमं धर्म्यं संग्रामं न करिष्यसि ततः स्वधर्मं कीर्तिं च हित्वा पापमवाप्स्यसि। अथ चेत्त्वमिमं धर्म्यं संग्रामं न करिष्यसि ततः स्वधर्मं कीर्तिं च हित्वा पापमवाप्स्यसि। अकीर्तिं चापि भूतानि कथयिष्यन्ति ते व्ययाम्। संभावितस्य चाकीर्तिर्मरणादतिरिच्यते। अकीर्तिं चापि भूतानि कथयिष्यन्ति ते व्ययाम्। संभावितस्य चाकीर्तिर्मरणादतिरिच्यते। भयाद्रणादुपरतं मंस्यन्ते त्वां महारथाः।
येषाञ्च त्वं बहुमतो भूत्वा यास्यसि लाघवम्। भयाद्रणादुपरतं मंस्यन्ते त्वां महारथाः। येषाञ्च त्वं बहुमतो भूत्वा यास्यसि लाघवम्। अवाच्य वादांश्च बहून् वदिष्यन्ति तवाहिताः। निन्दन्तस्तव सामर्थ्यं ततो दुःखतरन्नु किम्। अवाच्य वादांश्च बहून् वदिष्यन्ति तवाहिताः। निन्दन्तस्तव सामर्थ्यं ततो दुःखतरन्नु किम्। हतो वा प्राप्स्यसि स्वर्गं जित्वा वा भोक्ष्यसे महीम्। तस्मादुत्तिष्ठ कौन्तेय युद्धाय कृतनिश्चयः। सुखदुःखे समे कृत्वा लाभालाभौ जयाजयौ। ततो युद्धाय युज्यस्व नैवं पापमवाप्स्यसि। सुखदुःखे समे कृत्वा लाभालाभौ जयाजयौ। ततो युद्धाय युज्यस्व नैवं पापमवाप्स्यसि। एषा ते विहिता सांख्ये बुद्धिर्योगे त्विमां शृणु।
ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು. ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ 10 ಶ್ಲೋಕ ಇನ್ನೊಂದ್ಸರಿ ಹೇಳ್ಕೊಳ್ಳೋಣ ಎಲ್ಲ ಒಟ್ಟಿಗೆ, ಸೊ ದಟ್ ನಮಗೆ ಚಾಂಟಿಂಗು ಈಸಿಯಾಗಿ ಬರುತ್ತದೆ. 30ನೇ ಶ್ಲೋಕದಿಂದ ಎಲ್ಲರ ಒಟ್ಟಿಗೆ ಹೇಳೋಣ. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ. ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ. ಧರ್ಮ್ಯಾಧಿಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಕ್ಷಯಾಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ. ಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ. ಸಂಭಾವಿತಸ್ಯ ಚ ಕೀರ್ತಿರ್ಮರಣಾದತಿರಿಚ್ಯತೆ. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ. ನಿಂದಂತ ಯುಜ್ಯಸ್ವ ನೈವಂ
ಏಷಾ ತೇ ವಿಹಿತಾ ಸಾಂಖ್ಯೇ ಮೂವತ್ತನೆಯ ಶ್ಲೋಕ ಏನು ಹೇಳುತ್ತೆ ಅಂದರೆ ದೇಹಿ ನಿತ್ಯಂ ಅವಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಕ್ವಚಿತುಮರ್ಹತಿ. ಅರ್ಜುನ, ಅಯಂ ಈ ದೇಹಿ, ದೇಹಿ ಅಂದರೆ ಆತ್ಮ, ಈ ಆತ್ಮ ಸರ್ವಸ್ಯ ದೇಹೇ ಎಲ್ಲರ ಶರೀರಗಳಲ್ಲಿಯೂ ಕೂಡ ನಿತ್ಯಂ ಅವಧ್ಯ, ನಿತ್ಯವೂ ಕೂಡ ಹಾಳಾಗದೆ ನಾಶವಾಗದೆ ಇರುವಂತಹದ್ದು. ಶರೀರದಲ್ಲಿ ಶರೀರ ಮಾತ್ರ ಹನ್ಯತೆ ನ ಶರೀರಿ. ಅದೇ ರೀತಿ ಆ ಕಾರಣದಿಂದ ತಸ್ಮಾತ್ ಸಂಪೂರ್ಣ ಸರ್ವಾಣಿ ಭೂತಾನಿ ಎಲ್ಲ ಪ್ರಾಣಿಗಳಿಗಾಗಿ, ಎಲ್ಲ ಪ್ರಾಣಿಗಳು ಅಂದರೆ ಯಾರು ಇಲ್ಲಿ? ಈಗ ಅರ್ಜುನ ಯಾರನ್ನೆಲ್ಲ ಕೊಲ್ಲಬೇಕು ಅಂತ ಹೇಳಿ ಬಂದು ಯುದ್ಧರಂಗದಲ್ಲಿ ನಿಂತಿದ್ದಾನೋ ಅವರೆಲ್ಲರ ವಿಚಾರದಲ್ಲಿ ನೀನು ತ್ವಂ ನೀನು ಶೋಚಿತುಂ ಶೋಕಿಸಲು ನ ಅರ್ಹಸಿ, ಯೋಗ್ಯನಲ್ಲ. ಅಂದರೆ ನೀನು ಶೋಕಿಸಬೇಕಾದದ್ದಿಲ್ಲ, ನೀನು ಯಾರನ್ನೂ ಕೊಲ್ತಾ ಇಲ್ಲ. ಶರೀರ ನಾಶ ಆಗ್ತದೆ ಹೊರತು ಆತ್ಮವನ್ನು ಕೊಲ್ಲಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಮತ್ತೆ ಅದೇ ರಿಪೀಟ್ ಮಾಡಿ ಆತ್ಮತತ್ವದ ಸಂಪೂರ್ಣವಾದ ಭಾವ ನಮ್ಮ ಮನಸ್ಸಿನಲ್ಲಿ ನಿಲ್ಲಿಸಬೇಕು ಅನ್ನುವುದು ಕೃಷ್ಣನ ಮುಖ್ಯವಾದಂತಹ ಉದ್ದೇಶ. ಈ ಶ್ಲೋಕವನ್ನು, ಇದು ಈ ಆತ್ಮತತ್ವವನ್ನು ಏನು ಹೇಳಿಕೊಂಡು ಬಂದಿದ್ದಾನೆ ಶ್ರೀಕೃಷ್ಣ, ಅಶೋಚ್ಯ ನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂಥೇಳಿ 12ನೇ ಶ್ಲೋಕದಿಂದ ಇಲ್ಲಿವರೆಗೆ ನೀನು ಯಾರನ್ನೂ ಕೊಲ್ಲುವುದಿಲ್ಲ ಅಂತ ಹೇಳಿ ತಾತ್ವಿಕವಾದ ದೃಷ್ಟಿಯಿಂದ ಶರೀರ ಮಾತ್ರವೇ ನಾಶವಾಗುವುದು, ಆತ್ಮನಾಶ ಆಗುವುದಲ್ಲ ಅಂಥೇಳಿ ಒಂದು ತತ್ವಚಿಂತನೆಯ ನೆಲೆಯಲ್ಲಿ ಅರ್ಜುನನಿಗೆ ಹೇಳಿ ಅವನನ್ನು ಯುದ್ಧಕ್ಕೆ ರೆಡಿ ಮಾಡಬೇಕು ಅಂತ ಪ್ರಯತ್ನಪಟ್ಟ. ಆದರೆ ಅರ್ಜುನನಿಗೆ ಅದು ಇನ್ನೂ ಮನಸ್ಸಿಗೆ ಹೋಗಿಲ್ಲ. ಆದ್ದರಿಂದ ಈ ಶ್ಲೋಕ ಆದ ಮೇಲೆ ಶ್ರೀಕೃಷ್ಣನ ಉಪದೇಶ ಬೇರೆಯೇ ಆದ ರೀತಿಯಲ್ಲಿ ಹೋಗೋಕ್ಕೆ ಶುರುವಾಗ್ತದೆ. ಇಲ್ಲಿಯವರೆಗೆ ಅವನು ತಾತ್ವಿಕ ಚಿಂತನೆಯ ನೆಲೆಯಲ್ಲಿ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಇದರ ಬಗ್ಗೆ ಹೇಳುವಾಗ ನಮ್ಮ ಮನಸ್ಸು ಗಟ್ಟಿಯಾಗಬೇಕು, ಆತ್ಮದ ಭಾವ ನಮಗೆ ಬರಬೇಕು. ದೇಹಿ ನಿತ್ಯಂ ಅವಧ್ಯೋಯಂ ಅಂತ ಹೇಳಿ ಶ್ಲೋಕವನ್ನು ಹೇಳಿಕೊಂಡು ಶ್ಲೋಕದ ಸಂಸ್ಕೃತ ಪದದ ಅರ್ಥವನ್ನು ತಿಳಿದುಕೊಳ್ಳುವುದು ಸುಲಭ. ಆದರೆ ಆ ಭಾವ ನಮಗೆ ಬರಬೇಕಾದರೆ ಅದಕ್ಕೆ ನಾವು ಎಷ್ಟು ಗಟ್ಟಿಯಾಗಿ ಇರಬೇಕು, ಆತ್ಮಬಲವನ್ನು ನಾವು ಎಷ್ಟರ ಮಟ್ಟಿಗೆ ರೂಢಿಸಿಕೊಳ್ಳಬೇಕು. ಇದಕ್ಕಾಗಿ ಈ ಕೊನೆಯ ಶ್ಲೋಕದಲ್ಲಿ ಬಹಳ ವಿಶೇಷವಾದಂತಹ ಒತ್ತು ಕೊಟ್ಟು ಹೇಳ್ತಾನೆ ಅಂಥೇಳಿ ರಂಗನಾಥಾನಂದಜಿ ಹೇಳ್ತಾರೆ. ಈ ಶ್ಲೋಕಕ್ಕೆ ವಿವರಣೆಯನ್ನು ಕೊಡ್ತಾ ರಂಗನಾಥಾನಂದಜಿ ಹೇಳ್ತಾರೆ, ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಯಾರಿಗೂ ನೀನು ದುಃಖ ಪಡಬೇಕಾದ ಅಗತ್ಯ ಇಲ್ಲ. ಎಲ್ಲರೂ ಕೂಡ ಮಾನವ ವ್ಯವಸ್ಥೆಯ ನಿಜ ಆಯಾಮವನ್ನು ಎಂದಿಗೂ ಮುಟ್ಟುವುದು ಸಾಧ್ಯವಿಲ್ಲ. ಹೇಳಬಹುದು ನಾವು, ಆದರೆ ಅದು ಪೂರ್ತಿ ನಮ್ಮ ಮನಸ್ಸಿಗೆ ಬರುತ್ತಾ? ಸಾಧ್ಯ ಇಲ್ಲ. ಆದ್ದರಿಂದ ನಾನು ಭಾಳ ಚೆನ್ನಾಗಿ ಹೇಳ್ತಾರೆ ಅವರು, ನಾನು ಒಂದು ಅಂಗಿಯನ್ನು ಬೇಕಾದರೆ ತೆಗೆದು ಹೊರಗಡೆ ಬಿಸಾಕಿಬಿಡ್ತೀನಿ, ಇನ್ಯಾವುದೋ ಒಂದು ವಸ್ತುವನ್ನು ಬೇಕಾದರೆ ತೆಗೆದು ಬಿಸಾಕಿಬಿಡ್ತೀನಿ. ಆದರೆ ಶರೀರದ ಬಗ್ಗೆ ನಾನು ಅದೇ ಮನೋಭಾವ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯವಾ? ಅಷ್ಟು ಮನೋಭಾವ ನನಗೆ ಬರ್ತದಾ? ಎಷ್ಟೇ ಆದರೂ ಕೂಡ ಶರೀರದ ಮೇಲೆ ನಮಗೆ ಒಂದು ವ್ಯಾಮೋಹ ಇದ್ದೇ ಇರುತ್ತೆ. ಆ ವ್ಯಾಮೋಹ ಏನು ಅಂಥೇಳಿ ಮುಂದೆ ನೋಡೋಣ. ಈ ಸ್ವಾಮೀಜಿಯವರ ಮಾತನ್ನು ನಾವು ಮೊದಲು ಮನನ ಮಾಡ್ಕೊಂಡು ಬಿಡೋಣ. ಸ್ವಾಮೀಜಿಯವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ. ಎಲ್ಲಿಯವರೆಗೆ ನಾವು ಆ ತಾಳಿಕೊಳ್ಳುವ ಶಕ್ತಿಯನ್ನು ನಮ್ಮ ಒಳಗಡೆಗೆ ರೂಢಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಾವು ಸಂಸಾರದ ದುಃಖವನ್ನಾಗಲಿ ಕಷ್ಟವನ್ನಾಗಲಿ ಎದುರಿಸುವುದು ಸಾಧ್ಯ ಆಗುವುದಿಲ್ಲ. ಎಲ್ಲಿಯವರೆಗೆ ಆತ್ಮ ಬೇರೆ ಅನ್ನುವ ಭಾವ ನಮಗೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಬರುವುದಿಲ್ಲ. ಅವರೊಂದು ಉದಾಹರಣೆ ಕೊಡ್ತಾರೆ. ಸೆಕೆಂಡ್ ವರ್ಲ್ಡ್ ವಾರ್ನ ಸಂದರ್ಭದಲ್ಲಿ ಜರ್ಮನ್ನಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಂತ ಹೇಳಿ ಮಾಡ್ತಾಯಿದ್ರು ಅಲ್ವಾ?
ಜರ್ಮನ್ ಜೈಲಿನಲ್ಲಿ ಬಂದಿಖಾನೆಗಳಲ್ಲಿ ಸಾವಿರಾರು ಜನ ಯಹೂದಿ ವಿಜ್ಞಾನಿಗಳನ್ನು, ಬುದ್ಧಿಜೀವಿಗಳನ್ನು, ಸಮಾಜ ಚಿಂತಕರನ್ನೆಲ್ಲ ಒಟ್ಟಿಗೆ ಹಾಕಿ ಕೂಡಿಬಿಟ್ಟು ಕೆಲವರನ್ನೆಲ್ಲ ಈ ವಿಷಾನಿಲ ಚೇಂಬರಿಗೂ ತಳ್ಳಿಬಿಟ್ಟಿದ್ದಾರೆ. ಅಂತಹವರಲ್ಲಿ ಒಬ್ಬ ಬಂದಿಖಾನೆಯಲ್ಲಿ ಬಂಧಿತನಾದವನು ವಿಕ್ಟರ್ ಫ್ರ್ಯಾಂಕಲ್ ಎನ್ನುವಂತಹ ಒಬ್ಬ ವ್ಯಕ್ತಿ. ಅವನ ಬಗ್ಗೆ ಹೇಳ್ತಾ ಸ್ವಾಮೀಜಿ ಹೇಳ್ತಾರೆ, ಹೆಚ್ಚು ತಾಳಿಕೊಳ್ಳುವ ಶಕ್ತಿ ಬಂದರೆ ಎಂತಹ ಪ್ರಚಂಡ ಒತ್ತಡವನ್ನು, ಕಿರುಕುಳವನ್ನು ಕೂಡ ನಾವು ಸಹಿಸಬಹುದು. ಇದರಲ್ಲಿ ನ್ಯೂಯಾರ್ಕ್ನಲ್ಲಿ ಇವತ್ತು ಅವನು ಇದು ಬರೆದು, ಸ್ವಾಮೀಜಿಯವರು ಈ ಪುಸ್ತಕವನ್ನು ಬರೆದು, ಅಂದರೆ ಇದು ಪುಸ್ತಕ ಪ್ರಿಂಟಾಗಿ ಸುಮಾರು 25-27 ವರ್ಷ ಆಯಿತು. ಏನಾಗುತ್ತಂತೆ, ಆ ಯುದ್ಧ ಸಂದರ್ಭದಲ್ಲಿ ಜೈಲಿನಲ್ಲಿ ಅವರನ್ನೆಲ್ಲ ಕೂಡಿ ಹಾಕ್ತಾರೆ. ಯಾಕೆ ಕೂಡಿ ಹಾಕ್ತಾನೆ ಹಿಟ್ಲರು ಅವ್ರನ್ನೆಲ್ಲ? ಯೋಚನೆ ಮಾಡಿದ್ದೀರಾ? ಯಹೂದಿ ಜನಾಂಗದ ವಿಚಾರದಲ್ಲಿ ಅವನಿಗೆ ಒಂದು ಮಾನವೀಯ ಅಂತರಂಗದ ದ್ವೇಷ, ಜೆನೋಸೈಡ್ ಅಂತ ಹೇಳ್ತಾರಲ್ಲ, ಆ ತರಹ ಮನೋಭಾವ ಇತ್ತು ಅವನಿಗೆ. ಯಹೂದಿಗಳು ಸಹಜವಾಗಿ ಬುದ್ಧಿಜೀವಿಗಳು, ಆದರೆ ಹಿಟ್ಲರಿಗೆ ನಾವು ಆರ್ಯರು ಅನ್ನುವಂತಹ ಭಾವನೆ ಇತ್ತು. ನಮಗಿಂತ ಯಾರೂ ಶ್ರೇಷ್ಠರಿರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ನಮ್ಮ ಸ್ವಸ್ತಿಕ ಚಿಹ್ನೆ ಇದೆಯಲ್ಲ, ಅದನ್ನು ಅವರು ಅಲ್ಲಿ ಉಪಯೋಗಿಸ್ತಾ ಇದ್ದರು. ಸೊ ಹಾಗಾಗಿ ಯಹೂದಿಗಳನ್ನು ಕಂಡಲ್ಲಿ ಹಿಡ್ಕೊಂಡು ಬಂದು ವಿಷಾನಿಲ ಚೇಂಬರಿಗೆ ಹಾಕೋರು, ಇಲ್ಲ ಜೈಲಿನಲ್ಲಿ ಕೊಳೆಯುವಂತೆ ಮಾಡೋರು. ಈ ವಿಕ್ಟರ್ ಫ್ರ್ಯಾಂಕಲ್ ಅನ್ನುವನು ಒಬ್ಬ ದೊಡ್ಡ ವಿಜ್ಞಾನಿ, ಸೈಕಾಲಜಿಸ್ಟು, ಮ್ಯಾಥಮ್ಯಾಟಿಷಿಯನ್. ಅವನ ಜೊತೆಯಲ್ಲಿ ಅಂಥವರು ಬೇಕಾದಷ್ಟು ಜನ ಇದ್ದರಂತೆ. ಅದರಲ್ಲಿ ಅವನ ಕೂಡಿ ಹಾಕಿಬಿಟ್ಟು ಅವನಿಗೆ ಇನ್ನಿಲ್ಲದಷ್ಟು ಹಿಂಸೆ, ಕಿರುಕುಳ, ಯಾತನೆ, ದೌಷ್ಟ್ಯ, ಮಾನಸಿಕ ಹಿಂಸೆ ಕೊಡ್ತಾ ಇದ್ರಂತೆ. ಅವನ ಜೊತೆಯಲ್ಲಿ ಇದ್ದವರು ಎಷ್ಟೋ ಜನ, ಸುಮಾರು ಜನ ಸತ್ತೇ ಹೋಗ್ಬಿಟ್ರಂತೆ. ಆದರೆ ಅವನೊಬ್ಬ ಮಾತ್ರ ಉಳ್ಕೊಂಡ ಅಂತ ಹೇಳ್ತಾರೆ. ಅವನು ಯಾಕೆ ಉಳ್ಕೊಂಡ ಅಂತ ಕೇಳಿದ್ರೆ, ಅವನ ಬಗ್ಗೆ ಹೇಳುವಾಗ ಸ್ವಾಮೀಜಿಯವರು ಹೇಳ್ತಾರೆ, ಅವನು ಎಷ್ಟೇ ಒತ್ತಡಕ್ಕೆ ಒಳಗಾಗಿದ್ದರೂ ಕೂಡ ಅವನು ತನ್ನನ್ನು ತನ್ನ ದೇಹದಿಂದ ಹಿಂತೆಗೆದುಕೊಂಡು ಬಿಟ್ಟಿದ್ದ. ತನ್ನನ್ನು ಅಂದರೆ ಏನರ್ಥ? ಆತ್ಮ. ನನಗೆ ಶರೀರಕ್ಕೆ ಏನೋ ಯಾತನೆ ಆಗ್ತಾ ಇದೆ, ನಾನು ಇದಕ್ಕೆ ಸಂಬಂಧ ಇಲ್ಲ ಅನ್ನುವ ಭಾವದ ಮಟ್ಟಕ್ಕೆ ಹೋಗಿದ್ದ. ನಮ್ಮ ಆಧ್ಯಾತ್ಮ ಚಿಂತಕರಲ್ಲಿ ನಾವು ರಾಮಕೃಷ್ಣರನ್ನು ಮತ್ತು ರಮಣ ಮಹರ್ಷಿಗಳನ್ನು, ಇಂಥವ್ರನ್ನು ಬೇಕಾದಷ್ಟು ಜನರನ್ನು ನೋಡ್ತೀವಿ. ವಿಕ್ಟರು ಫ್ರ್ಯಾಂಕಲ್ ಅಂತ ಹೇಳುವವನು 43-44 ಸಂದರ್ಭದಲ್ಲಿ ಅವನನ್ನು ಆ ತರಹ ಹಿಂಸೆ ಕೊಟ್ಟರಂತೆ. ಆಮೇಲೆ ಏನಾಯಿತು, ಎಷ್ಟೇ ಹಿಂಸೆ ಕೊಟ್ಟರೂ ಕೂಡ ಅವನದನ್ನು ತಡ್ಕೊಂಡು, ಅವನಿಗೆ ಆ ಕ್ಷಮತೆ ಅವನ ಜಾಸ್ತಿ ಇತ್ತು. ನಾನು ಆತ್ಮ ಅನ್ನುವ ಭಾವ ಅವನಲ್ಲಿ ಇತ್ತು. ಆ ಆತ್ಮ ಅನ್ನುವ ಭಾವನೆ ಇದ್ದದ್ದರಿಂದ ಏನಾಯಿತು ಅಂತ ಕೇಳಿದ್ರೆ, ಅವನದನ್ನೆಲ್ಲ ತಡ್ಕೊಂಡ. ಆ ತಡ್ಕೊಳ್ಳುವ ಶಕ್ತಿಯನ್ನು ಅವನು ಜೈಲಿಂದ ಹೊರಗಡೆ ಬರ್ತಾನೆ. ಆಮೇಲೆ ಯುದ್ಧ ಮುಗಿಯುತ್ತೆ, ಯುದ್ಧ ಕೈದಿಗಳನ್ನೆಲ್ಲ ಬಿಡ್ತಾರೆ, ಸರಿ, ಅವನು ಹೊರಗಡೆಗೆ ಬರ್ತಾನೆ. ಉತ್ತರೋತ್ತರದಲ್ಲಿ ಅವನು ಅಮೆರಿಕಾಗೆ ಹೋಗಿ ನ್ಯೂಯಾರ್ಕ್ನ ಒಂದು ಯೂನಿವರ್ಸಿಟಿನಲ್ಲಿ ಸೈಕಾಲಜಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾನೆ. 1997ರಲ್ಲಿ ಅವನು ಕಾಲವಾಗ್ತಾನೆ. ಸೊ ಅವನು ಅವನೊಂದು ಪುಸ್ತಕ ಬರೀತಾನೆ, ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಅಂತ ಹೇಳಿ. ಭಾಳ ಸುಂದರವಾದ ಪುಸ್ತಕ. ಇದನ್ನು ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ, ಆಸಕ್ತಿ ಇರೋರು ತುಂಬ ಜನ ಇದ್ದಾರೆ ಇಂಥ ವಿಚಾರದಲ್ಲಿ ಅಂತ ಹೇಳೋದು ನನಗೆ ಗೊತ್ತಾಗಿದೆ. ಆದ್ದರಿಂದ ಈ ಪುಸ್ತಕವನ್ನು ಓದಿದರೆ ನಿಮಗೆ ಅರ್ಥವಾಗ್ತದೆ ಆ ಆತ್ಮಶಕ್ತಿ ಅಂತ ಹೇಳೋದು ಏನು ಅಂಥೇಳಿ. ಇದರಲ್ಲಿ ನೋಡಿ, ಅವನು ಹೇಳ್ತಾನೆ, Viktor Frankl's Man's Search for Meaning is one of the great books of our time. Typically, if a book has one passage, one idea with the power of change a person's life, that alone justifies reading and rereading it and finding room for it on one's shelves. This book has several such passages. ಸೊ ಆ ರೀತಿಯಲ್ಲಿ ಅವನು ಆ ಪುಸ್ತಕವನ್ನು ಬರೆದು ಅವನು ಜೈಲಿಂದ ಬಂದ ಮೇಲೆ ಅಮೆರಿಕದಲ್ಲಿದ್ದು 97ರಲ್ಲಿ ಹೋಗ್ತಾನೆ. ಈ ಶಕ್ತಿ ನಮಗೆ ಬೆಳಿಬೇಕಾದರೆ ನಮ್ಮಲ್ಲಿ ಆ ಆತ್ಮತತ್ವ ಅಂತ ಹೇಳುವುದು ಸಂಪೂರ್ಣವಾಗಿ ಮನಸ್ಸಿಗೆ ಬರಬೇಕು. ಈಗ ನಾವು ಸುಮಾರು ಒಂದು 20ಕ್ಕೂ ಹೆಚ್ಚಿನ ಶ್ಲೋಕಗಳಲ್ಲಿ ಆತ್ಮಚಿಂತನೆಯನ್ನೇ ಮಾಡಿದ್ದೇವೆ. ಆದರೆ ಶರೀರದ ಬಗ್ಗೆ ವ್ಯಾಮೋಹ ಹೋಗುವಷ್ಟು ನಮ್ಮ ಆತ್ಮ ಬಲವಾಗಿದೆಯಾ? ಇಲ್ಲ. ಶರೀರ
ಯಾಕೆ ಅಂತ ಕೇಳಿದ್ರೆ ನಮ್ಮ ಶರೀರಕ್ಕೂ ಮತ್ತು ನಮ್ಮ ಆತ್ಮಕ್ಕೂ ಒಂದು ಸಂಸರ್ಗ ಸಹಜವಾಗಿ ಬೆಳೆದು ಬಂದುಬಿಟ್ಟಿದೆ ಹುಟ್ಟಿನಿಂದಲೇ ನಮಗೆ. ಯೋಗದ ಒಂದು ಸೂತ್ರ ಇದೆ, ಸ್ವರಸವಾಹಿ ವಿದುಷೋಪಿ ತಥಾ ರೂಢೋ ಅಭಿನಿವೇಶ ಅಂತ ಹೇಳಿ ಯೋಗಶಾಸ್ತ್ರದ ಸಾಧನ ಪಾದದ 9ನೆಯ ಸೂತ್ರ. ಆ ಸೂತ್ರ ಏನನ್ನು ತಿಳಿಸುತ್ತೆ ಅಂತ ಹೇಳಿದ್ರೆ ಅಭಿನಿವೇಶ ಅಂತ ಹೇಳಿ ಒಂದು ಪದ. ಆ ಅಭಿನಿವೇಶ ಅಂತ ಹೇಳುವುದು ಏನು ಅಂತ ಕೇಳಿದ್ರೆ ಮನುಷ್ಯನಿಗೆ 5 ರೀತಿಯ ಕ್ಲೇಶಗಳು ಇರುತ್ತಂತೆ. ಮನುಷ್ಯ ಸಹಜವಾಗಿ ಈ 5 ಕ್ಲೇಶಗಳಿಂದ 5 ಕ್ಲೇಶಗಳನ್ನು ದಾಟಿಕೊಂಡೇ ಹೋಗಬೇಕು. ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ. ಆ ಒಂದೊಂದಕ್ಕೂ ಕೂಡ ವಿವರಣೆ ಕೊಡ್ತಾನೆ ಪತಂಜಲಿ ಮಹರ್ಷಿ. ಈ ಅಭಿನಿವೇಶ ಅಂದರೆ ಏನು ಅಂತ ಕೇಳಿದ್ರೆ ಸ್ವರಸವಾಹಿ ವಿದುಷೋಪಿ ತಥಾ ರೂಢೋ ಅಭಿನಿವೇಶ ಅಂದರೆ ಸ್ವಭಾವ ಸಹಜವಾಗಿ ಪ್ರವರ್ತನೆ ಆಗುವಂತಹ ಮೂಢರಲ್ಲಿ ಇರಬಹುದಾದಂತಹ ಅದೇ ರೀತಿ ವಿದ್ವಾಂಸರಲ್ಲಿಯೂ ಇರುವಂತಹ ತಮ್ಮ ಆತ್ಮ ಮತ್ತು ಶರೀರ ಇವೆರಡರ ಸಂಬಂಧವನ್ನು ತಿಳಿದುಕೊಳ್ಳಲಾರದಂತಹ ಒಂದು ರೀತಿಯ ಶರೀರದ ಮೇಲಿನ ವ್ಯಾಮೋಹ, ಶರೀರವೇನಾದರೂ ನಷ್ಟವಾಗುತ್ತದೆಯೋ ಎನ್ನುವಂತಹ ಭಯ, ಇದನ್ನು ಮರಣ ಅಂತ ಹೇಳ್ತಾರೆ. ಸೊ ಈ ಮರಣ ಇದೆಯಲ್ಲ, ಈ ಮರಣದ ಭಯ ಎಂತಹ ವಿದ್ವಾಂಸರಿಗೂ ಇರ್ತದೆ, ಅದನ್ನು ಮೀರುವುದು ಸಾಧ್ಯವಿಲ್ಲ. ಅದು ಯೋಗಸೂತ್ರ ಅಲ್ಲಿ ಹೇಳುತ್ತೆ. ಇದನ್ನು ಹೇಳುವಾಗ ಒಬ್ಬ ಸಂತರು ಒಂದು ಉದಾಹರಣೆ ಕೊಡ್ತಾರೆ. ಶರೀರಕ್ಕೆ ಎಷ್ಟೋ ಕಾಲಗಳಿಂದ ನಾವು ಹುಟ್ಟಿ ಎಷ್ಟೋ ವರ್ಷ ಆಗೋಯ್ತು. ನಮಗೆ ಈಗ ಈ ವಯಸ್ಸಲ್ಲಿ ಆತ್ಮ ಬೇರೆ ಶರೀರ ಬೇರೆ ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ನಮ್ಮ ಮನಸ್ಸಿಗೆ ಅದು ಹೋಗೋದಿಲ್ಲ. ಆ ಸಂತರು ಹೇಳ್ತಾರೆ, ಶರೀರ ಮತ್ತು ಆತ್ಮ ಇವೆರಡರ ಸಖ್ಯವನ್ನು ನಾವು ಇದೆರಡೂ ಬೇರೆ ಬೇರೆ ಅಂಥೇಳಿ ತಿಳ್ಕೊಳ್ಲಿಕ್ಕೆ ಆಗಿಲ್ಲ ಇನ್ನು. ಹೇಗೆ ಅಂತ ಕೇಳಿದ್ರೆ ಸಾಕಷ್ಟು ಕಾಲ ಒಂದು ವಸ್ತುವಿನ ಜೊತೆಯಲ್ಲಿ ನಮಗೆ ಸಂಪರ್ಕ ಬಂದರೆ ಆ ವಸ್ತುವನ್ನು ಬಿಡಲಿಕ್ಕೆ ಮನಸ್ಸೇ ಬರೋದಿಲ್ಲ. ಒಂದು ಉದಾಹರಣೆ ಕೊಡ್ತಾರೆ ಅವರು. ಮನೆಯಲ್ಲಿ ಗೃಹಿಣಿ ಕಸ ಗುಡಿಸ್ಲಿಕ್ಕಾಗಿ ಒಂದು ಕಸಪರಿಕೆ ಇಟ್ಕೊಂಡಿರ್ತಾಳೆ. ಅದು ಗುಡಿಸಿ 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 ಸವೆದು ಹೋಗಿರುತ್ತೆ. ಮಗಳು ಆಧುನಿಕ ಮನೋಭಾವದವಳು. ಅವಳು ಇದು ಏನಮ್ಮ ಇದು ಚೆನ್ನಾಗಿಲ್ಲ, ಪೂರ್ತಿ ಸವೆದು ಹೋಗಿದೆ, ಅದರಲ್ಲೇ ಗುಡಿಸ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಮನಸ್ಸಿನಲ್ಲಿ ಅಂದ್ಕೊಂಡು ಅದನ್ನು ಹೊರಗಡೆ ಬಿಸಾಕ್ತೀನಿ ತಿಪ್ಪೆಗೆ ಅಂಥೇಳಿ ತಗೊಳ್ಕೊಂಡು ಹೊರಡ್ತಾಳಂತೆ. ಆವಾಗ ಸಿಟ್ಟುಕೊಂಡು ತಾಯಿ ಆ ಕಸಪರಿಕೆಯನ್ನು ಆ ಮಗಳ ಕೈಯಿಂದ ಕಿತ್ತುಕೊಂಡು, ನಿನಗೇನು ಮಾಡಿತ್ತು ಅದು, ಅದ್ರ ಪಾಡಿಗೆ ಅದಿದೆ, ನಿನಗೇನು ಮಾಡಿದೆ ಅದು ಅಂತ ಹೇಳಿ ಬಾಗಿಲ ಮೂಲೆಯಲ್ಲಿ ಇಡ್ತಾಳಂತೆ. ಬೀಗರು ಬಂದರೆ ಬಾಗಿಲ ಮೂಲೆಯಲ್ಲಿಟ್ಟು ಅಲ್ಲಿ ಲೈಟ್ ಆಫ್ ಮಾಡ್ತಾಳಂತೆ. ಅದೇ ರೀತಿಯಲ್ಲಿ ಶರೀರ, ಮನೆ ಯಜಮಾನ ಏನಾದರೂ ಕಾಲವಾದರೆ ಆ ರೀತಿಯಲ್ಲಿ ಬಾಗಿಲ ಮೂಲೆಯಲ್ಲಿ ಇಡ್ಲಿಕ್ಕಾಗತ್ತಾ? ಇಡ್ತಾಳಾ? ಇಡ್ತಾಳೆ ಅಂದರೆ ಜೀವನದ ವಾಸ್ತವ ಸತ್ಯವನ್ನು ನಾವು ಇಲ್ಲಿ ನೋಡಬೇಕು. ಆಚಾರ್ಯ ಶಂಕರರು, ನಾವು ನಿನ್ನೆ ತಾನೇ ಶಂಕರರ ಸಪ್ತಾಹವನ್ನು ಮುಗಿಸಿದ್ದೇವೆ, ಭಜಗೋವಿಂದಂ ಸ್ತೋತ್ರದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ. ಯಾವತ್ ಪವನೋ ನಿವಸತಿ ದೇಹೆ ಪಶ್ಚಾದ್ದಾವತಿ ಜರ್ಜರ ದೇಹೆ ಗತವತಿ ವಾಯೌ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಎಲ್ಲಿಯವರೆಗೆ ಉಸಿರಾಡ್ತಾ ಶರೀರದ ಆರೋಗ್ಯವೆಲ್ಲ ಸರಿಯಾಗಿ ಇರುತ್ತೋ ಅಲ್ಲಿಯವರೆಗೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ. ಎಲ್ಲರೂ ಸರಿಯಾದ ರೀತಿಯಲ್ಲಿ ಕುಶಲ ಪ್ರಶ್ನೆ ಕೇಳೋದು, ಅವರನ್ನು ಓಲೈಸೋದು ಮಾಡ್ತಾ ಇರ್ತಾರೆ. ಆದರೆ ಒಮ್ಮೆ ಉಸಿರು ನಿಂತಿತು ಅಂತ ಹೇಳಿದ್ರೆ ಗತವತಿ ವಾಯೌ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯಿ. ಪತ್ನಿ ಕೂಡ ಎಲ್ಲ ವ್ಯವಸ್ಥೆ ಮಾಡಿ ಬೇಗ ಬೇಗ ಅದನ್ನು ಹೆಚ್ಚಿಗೋತಿಡಬಾರ್ದು ಅಂತ ಹೇಳ್ತಾಳಂತೆ. ಇದನ್ನು ಸಾರ್ವತ್ರಿಕವಾಗಿ ಜನರಲೈಸ್ ಆಗಿ ತಗೊಳ್ಬಾರ್ದು ನಾವು. ಆದರೆ ಇಂತಹ ಸಂದರ್ಭಗಳು ಸಮಾಜದಲ್ಲಿ ನಾವು ನೋಡ್ತೀವಿ. ಆದ್ದರಿಂದ ಒಂದು ವಸ್ತುವಿನ ಜೊತೆಯಲ್ಲಿ ನಮಗೆ ಯಾವ ರೀತಿಯಲ್ಲಿ ಸಂಪರ್ಕ ತುಂಬ ದಿವಸದಿಂದ ಬಂದ್ಬಿಡುತ್ತೋ ಆವಾಗ ಅದನ್ನು ಬಿಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಒಂದು ಶೂಸೇ ಆಗಲಿ, ಒಂದು
ಸ್ಯಾಂಡಲ್ಸೇ ಆಗಲಿ ನಾವು ತುಂಬ ದಿವಸ ಹಾಕಿ 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 ಅದು ಏನೋ ಒಂದು ಅದರ ಬಗ್ಗೆ ಒಂದು ಪ್ರೀತಿ ಬೆಳೆದು ಬಿಡುತ್ತೆ. ಹಾಗಿರುವಾಗ ಈ ಶರೀರದ ಮೇಲೆ ನಮಗೆ ಪ್ರೀತಿ ಬೆಳೆದೇ ಇರೋಕ್ಕೆ ಸಾಧ್ಯವಾ? ಆ ರೀತಿಯಲ್ಲಿ ಆತ್ಮ ಮತ್ತು ಶರೀರ ಅಂಥೇಳಿ ಬೇರೆ ಬೇರೆಯಾಗಿ ಪರಿಗಣಿಸುವುದು ನಮಗೆಲ್ಲ ಬಹಳ ಕಷ್ಟ. ಆ ರೀತಿಯಲ್ಲಿ ವಿಕ್ಟರ್ ಫ್ರ್ಯಾಂಕಲ್ಲು ಅವನು ಆ ಮಟ್ಟಕ್ಕೆ ಹೋಗಿದ್ದ, ರಮಣ ಮಹರ್ಷಿಗಳು ಆ ಮಟ್ಟಕ್ಕೆ ಹೋಗಿದ್ದರು, ರಾಮಕೃಷ್ಣ ಪರಮಹಂಸರು ಆ ಮಟ್ಟಕ್ಕೆ ಹೋಗಿದ್ದರು. ಹಿಂದ್ಗಡೆ ಬೆನ್ನು ಹುಣ್ಣಾದರೆ ಅವರಿಗೆ ಕ್ಯಾನ್ಸರು, ಅದು ಏನು ಮಾಡುತ್ತೆ ಅದ್ರ ಪಾಡಿಗೆ ಅದು ಇದೆಯಲ್ಲ ಅಂತ ಹೇಳುವ ಮಟ್ಟಕ್ಕಿದ್ದರು. ನಮಗೆ ಸಾಧ್ಯವಾದು ಇಲ್ಲ. ಆದ್ದರಿಂದ ಆ ಶಕ್ತಿ ಇದೆಯಲ್ಲ ಅದನ್ನು ವಿಕ್ಟರ್ ಫ್ರ್ಯಾಂಕಲ್ ಯಾವ ರೀತಿ ಕರೆದಿದ್ದಾರೆ ಅಂದರೆ, ನಮ್ಮ ನೋವುಗಳನ್ನು ಸಹಿಸಿಕೊಳ್ಳುವ ಧೋರಣ ನಿಯಂತ್ರಣ ಶಕ್ತಿ ಅಂತ ಕರೀತಾರೆ. ಧೋರಣ ನಿಯಂತ್ರಣ ಶಕ್ತಿ. ಆ ಧೋರಣ ನಿಯಂತ್ರಣ ಶಕ್ತಿಯನ್ನು ನಾವು ಜಾಸ್ತಿ ಮಾಡಿಕೊಳ್ಳುವುದೇ ನಮ್ಮ ಆತ್ಮವನ್ನು ನಾವು ಬಲಗೊಳಿಸಿಕೊಳ್ಳುವುದು ಅಂತೇಳಿ. ಇವಾಗ ಈ ಶ್ಲೋಕದೊಂದಿಗೆ ಆತ್ಮತತ್ವದ ವಿವರಣೆಯನ್ನು ಕೃಷ್ಣ ನಿಲ್ಲಿಸ್ತಾನೆ. ನಮಗೆ ಆ ಒಳಗಿರುವ ಆತ್ಮವೇ ಬೇರೆ, ತತ್ವವಿದಂ ತತಃ ಅಂತ ಹೇಳಿ ಭಾಗವತದ ಒಂದು ಮಾತುಂಟು. ಆ ತತ್ತನ್ನು ತತ್ವವಿದರು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ತಾರಂತೆ. ಹಾಗೆ ತಿಳ್ಕೊಂಡು ಅವರು ಅದನ್ನು ಏನು ಅಂತ ಕರೀತಾರೆ ಅಂದರೆ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ. ಅದೇ ಬ್ರಹ್ಮ, ಅದೇ ಪರಮಾತ್ಮ, ಅದೇ ಭಗವಂತ ಅಂಥೇಳಿ ಅವರು ಕರೀತಾರೆ. ಆದರೆ ನಾವು ಹೇಳ್ತೀವಿ, ಆದರೆ ನಮ್ಮ ಜೀವನದ ಪರೀಕ್ಷಾ ಸಮಯ ಬಂದಾಗ ನಮಗೆ ಅದನ್ನು ಸರಿಯಾದ ರೀತಿಯಲ್ಲಿ ಅನ್ವಯ ಮಾಡಿಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆ ಅನ್ವಯ ಮಾಡಿಕೊಳ್ಳುವ ಶಕ್ತಿ ಇದೆಯಲ್ಲ, ಅದು ಧೋರಣ ನಿಯಂತ್ರಣ ಶಕ್ತಿ ಅಂತ ಹೇಳಿ ವಿಕ್ಟರ್ ಫ್ರ್ಯಾಂಕಲ್ ಹೇಳಿದಾನು. ಅದನ್ನು ಬೆಳೆಸ್ಕೊಳ್ಬೇಕು ನಾವು. ಅವನು ಆಧುನಿಕವಾದಂತಹ ಚಿಂತನೆಗಳೊಂದಿಗೆ ಉದಾಹರಣೆಗಳೊಂದಿಗೆ ಬಹಳ ಸುಂದರವಾಗಿ ಹೇಳಿದ್ದಾನೆ. ಗೀತೆ ಸ್ವಾಮೀಜಿಯವರು ಅದನ್ನು ಯಾಕೆ ಕೋಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ವಾಮೀಜಿಯವರು ಕೊನೆಯಲ್ಲಿ ಹೇಳ್ತಾರೆ, ಈ ದಿವಸ ನಮಗೆ ಬೇಕಾಗಿರುವುದು ಅಂತಹ ಶಕ್ತಿ. ನಮ್ಮ ಭಾರತ ದೇಶದ ಪ್ರತಿಯೊಬ್ಬರಿಗೂ ಕೂಡ ಒಟ್ಟಾರೆಯಾಗಿ ಸಮಾಜಕ್ಕೆ ಬೇಕಾಗಿರುವುದು ಅಂತಹ ಧೋರಣ ನಿಯಂತ್ರಣ ಶಕ್ತಿ. ಏನೋ ಒಂದು ಸಣ್ಣ ಗಾಯ ಆಯಿತು ಅಂತಂದರೆ ನಾವು ಒಬ್ಬೇ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತೀವಿ. ಹಾಗಿರುವಾಗ ದೊಡ್ಡ ದೊಡ್ಡ ಆಘಾತಗಳಾದರೆ ನಮಗೆ ಸಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನು ನಾವು ಬೆಳೆಸ್ಕೊಳ್ಬೇಕು. ಆದ್ದರಿಂದ ಗೀತೆಯ ಆತ್ಮತತ್ವ ವಿವೇಚನೆಯನ್ನು ನಾವು ನಮ್ಮ ವೈಯಕ್ತಿಕ ಮಟ್ಟದಲ್ಲಿ ಆ ಆತ್ಮಶಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ನಮಗೆ ಹೇಗೆ ಬೇಕೋ ಹಾಗೆ ನಾವು ಅದನ್ನು ಅನ್ವಯ ಮಾಡಿಕೊಂಡು ತಿಳಿದುಕೊಂಡು ಅದನ್ನು ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯುವ ಪ್ರಯತ್ನದಲ್ಲಿ ನಾವು ಕೃತಕೃತ್ಯರಾಗಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ಬೋದು, ಶರೀರ ಸೌಂದರ್ಯ ಆತ್ಮ ಸೌಂದರ್ಯ ಅಂತ ಎರಡಿದೆ. ನಾವು ಈ ಪದಗಳನ್ನು ನಾವು ಅಲ್ಲಿ ಇಲ್ಲಿ ಕೇಳ್ತೀವಿ ಅಲ್ವಾ. ಶರೀರ ಸೌಂದರ್ಯ ಆತ್ಮ ಸೌಂದರ್ಯ ಅಂದರೆ ಏನು? ಶರೀರ ಸೌಂದರ್ಯ ಅಂದರೆ ಬಾಹ್ಯ ಸೌಂದರ್ಯ. ಆತ್ಮ ಸೌಂದರ್ಯ ಅಂತ ಹೇಳಿದ್ರೆ ನಮ್ಮ ಮನಸ್ಸು, ಬುದ್ಧಿ, ಒಳಭಾವ ಇದು ಸರಿಯಾದ ರೀತಿಯಲ್ಲಿ ಹೊಳಪಿನಿಂದ ಕೂಡಿರುವುದು. ಅಕ್ಕಮಹಾದೇವಿ ತನ್ನ ಒಂದು ವಚನದಲ್ಲಿ ಹೀಗೆ ಕೇಳ್ತಾಳೆ, ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ಮಿಂಚಿದಡೇನಯ್ಯ, ಚನ್ನಮಲ್ಲಿಕಾರ್ಜುನಯ್ಯ ಅಂತರಂಗ ಶುದ್ಧವಾದೊಡೆ ಕಾಯ ಎಂತಿರ್ದೊಡೇನಯ್ಯ ಅಂತ ಕೇಳಿ. ಆದರೆ ನಾವು ಹೊರಗಡೆ ಶರೀರಕ್ಕೆ ಎಷ್ಟೆಲ್ಲ ಅಲಂಕಾರ ಮಾಡ್ಕೊಳ್ತೀವಿ. ಕರಗಿರೋದನ್ನು ಬೆಳ್ಳಗಾಗಿ ತಾರಿಸ್ಬೇಕು ಅಂತ ಮಾಡ್ತೀವಿ ಅಲ್ವ. ಬೇಕಾದಷ್ಟು ಅದಕ್ಕೆ ಉದಾಹರಣೆ ಕೊಡ್ತಾ ಹೋಗ್ಬಿಟ್ರೆ ಬಹಳ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ಉದಾಹರಣೆ ಎಲ್ಲರಿಗೂ ಗೊತ್ತಿರುವಂತಹ ಉದಾಹರಣೆಗಳಿದ್ದೇ ಇರುತ್ತೆ. ಇದನ್ನು ಆ ಸಂತರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಒಬ್ಬ ಹಿರಿಯ ಸಂತರು, ಒಬ್ಬ ಯುವತಿ ಇದ್ಲಂತೆ, ಬಹಳ ಸುಂದರವಾದ ಯುವತಿ, ಚೆಲುವೆ. ಅವಳ ಗೆಳತಿ ಒಮ್ಮೆ ಅವಳನ್ನು ಕೇಳಿಲ್ಲಂತೆ, ಇಷ್ಟೊಂದು ಸುಂದರವಾಗಿ ಕಾಣ್ತೀಯಲ್ಲ ನೀನು, ನಿನ್ನ ಚೆಲುವಿನ ನಿನ್ನ ಸೌಂದರ್ಯದ ರಹಸ್ಯವೇನು ಅಂತ ಕೇಳಿಲ್ಲ. ನೀನು ಉಪಯೋಗಿಸುವ ಕಾಸ್ಮೆಟಿಕ್ಸ್ ಯಾವುದು ಅದು ಮುಖ್ಯ ಅವರಿಗೆ. ರಹಸ್ಯ ತಿಳ್ಕೊಳ್ಬೇಕಾದ್ರೆ ಆ ಕಾಸ್ಮೆಟಿಕ್ಸ್ ನಾನೂ ತರ್ಬೋದು, ಎಲ್ಲಿಂದ ತರ್ಬೋದು? ನಾನು ಆಗಾಗ ಫಾರಿನ್ಗೆಲ್ಲ ಹೋಗ್ತಾ ಇರ್ತೀನಿ,
ಪ್ಯಾರಿಸ್ಗೆ ಗೀರಿಸ್ಗೆ ಹೋಗ್ತಾ ಇರ್ತೀರಿ, ಅದೆಲ್ಲ ಅವಳ ಒಳಗಡೆಯ ಭಾವ. ಆ ಕಾಸ್ಮೆಟಿಕ್ಸ್ ಯಾವುದು ಅಂತ ಕೇಳ್ತಾಳಂತೆ. ಅದಕ್ಕೆ ಆ ಚೆಲುವೆ ಹೇಳ್ತಾಳಂತೆ, ಐ ಯೂಸ್ ಮೈ ಲಿಪ್ಸ್ ಟ್ರುತ್, ಟು ಮೈ ವಾಯ್ಸ್ ಪ್ರೇಯರ್, ಟು ಮೈ ಐಸ್ ಪಿಟಿ, ಟು ಮೈ ಹ್ಯಾಂಡ್ಸ್ ಚಾರಿಟಿ. ಆಮೇಲೆ ನನ್ನ ಟು ಮೈ ಫಿಗರ್ ಅಪ್ರೈಟ್ನೆಸ್, ಟು ಮೈ ಹಾರ್ಟ್ ಲವ್. ನಾನು ನನ್ನ ತುಟಿಗೆ ಸತ್ಯವನ್ನು ಅಲಂಕಾರವನ್ನಾಗಿ ಉಪಯೋಗಿಸ್ತೇನೆ, ನನ್ನ ಕಂಠಕ್ಕೆ ಪ್ರಾರ್ಥನೆಯನ್ನು ಅಲಂಕಾರದ ವಸ್ತುವನ್ನಾಗಿ ಉಪಯೋಗಿಸ್ತೇನೆ, ನನ್ನ ಕಣ್ಣಿಗೆ ದಯೆ ಕಾರುಣ್ಯ ಇವುಗಳನ್ನು ನಾನು ಪ್ರಾಸಾದನ ವಸ್ತುವನ್ನಾಗಿ ಉಪಯೋಗಿಸ್ತೇನೆ, ನನ್ನ ಆಕಾರಕ್ಕೆ ಸನ್ನಡತೆಯನ್ನು ನಾನು ಅಲಂಕಾರವನ್ನಾಗಿ ಉಪಯೋಗಿಸ್ತೇನೆ, ನನ್ನ ಹೃದಯಕ್ಕೆ ಪ್ರೀತಿಯನ್ನೇ ನಿಜವಾದ ಪ್ರಾಸಾದನವನ್ನಾಗಿ ಉಪಯೋಗಿಸ್ತೇನೆ ಅಂತ ಹೇಳಿದಂತೆ. ಈ ಪ್ರಾಸಾದನ ಸಾಮಗ್ರಿಗಳು ಪ್ಯಾರಿಸ್ನ ವಿಮಾನ ನಿಲ್ದಾಣದ ಅಂಗಡಿಗಳಲ್ಲಿ ಸಿಗುತ್ತೆಯೇ? ಹಾಗಾದರೆ ಎಲ್ಲಿ ಸಿಗುತ್ತೆ ಅದು? ಅದು ನಮ್ಮ ಒಳಗಡೆಗೆ ಇದೆ. ಅದು ನಮ್ಮ ಒಳಗಡೆ, ಅದನ್ನೇ ಆತ್ಮ ಸೌಂದರ್ಯ ಅಂತ ಹೇಳುವುದು. ನಾವು ಆ ಮನೋಭಾವಗಳನ್ನು, ಆ ಚಿಂತನೆಯನ್ನು ನಮ್ಮದನ್ನಾಗಿ ಮಾಡಿಕೊಳ್ತಾ ಹೋದರೆ ಆಗ ನಮಗೆ ನಾವೇ ಆತ್ಮದರ್ಶನ ಮಾಡಿಕೊಂಡಂತೆ. ಈಗ ಅಕ್ಕ ಮಹಾದೇವಿಯ ಒಂದು ಪದ್ಯ ನಾನು ಹೇಳಿದೆ. ಎಷ್ಟು ಚಿಕ್ಕ ವಯಸ್ಸಿಗೆ ಆಕೆ ಸಾಧಿಸಿದಂತಹ ಆಧ್ಯಾತ್ಮದ ಸಾಧನೆ ಮೇರು ಸದೃಶವಾದದ್ದು. ಹಾಗೆ ಸಾಧನೆ ಮಾಡುವಾಗ ನಮಗೆ ಆ ಆತ್ಮದರ್ಶನ ಆಗ್ತದೆ, ಅದಿಲ್ಲದೆ ಹೋದರೂ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಒಂದು ಸುಂದರವಾದಂತಹ ಒಂದು ಇನ್ಯಾರೋ ಹೇಳಿದ್ದು ಒಂದು ಅನೆಕ್ಡೋಟ್ ಜ್ಞಾಪಕ ಬರುತ್ತೆ. ಹಿಂದೆಲ್ಲ, ಈಗೆಲ್ಲ ಟಿ ವಿ ನೋಡೋರು ಹೆಚ್ಚಿಗೆ ಈ ಅಡ್ವರ್ಟೈಸ್ಮೆಂಟ್ಗಳು ಅದು ಇದು ಹೆಚ್ಚಿಗೆ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಾವು ಟಿ ವಿ ನೋಡೋದೇ ಬಿಟ್ಟಾಗಿದೆ. ಅದರಲ್ಲಿ ಈ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ನೋಡಿ. ಯಾವ ತರಹ ಅಡ್ವರ್ಟೈಸ್ಮೆಂಟ್ಗಳು? ಯಾವುದಾದ್ರೂ ವಸ್ತುವನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಅದರ ಬಗ್ಗೆ ಯಾವುದಾದ್ರೂ ಒಂದು ಇದನ್ನು ಕೊಡ್ತಾರಲ್ಲ, ಅಂತಹ ಒಂದು ಅಡ್ವರ್ಟೈಸ್ಮೆಂಟು. ಸುಮಾರು ವರ್ಷದ ಕೆಳಗಿನ ಒಂದು ಅಡ್ವರ್ಟೈಸ್ಮೆಂಟ್ ಅದು. ಏನಾಗುತ್ತೆ, ಒಂದು ದಿವಸ ಒಬ್ಬ ಆಕೆ ಸುಮಾರು ಒಂದು 40 ವರ್ಷ ಇರಬಹುದು, ಇದು ಆ ಅಡ್ವರ್ಟೈಸ್ಮೆಂಟ್ನಲ್ಲಿ ತೋರಿಸೋದು. ಆಕೆ ಬೆಳಗ್ಗೆ ಸುಮಾರೊಂದು 8:30-9 ಗಂಟೆ ಹೊತ್ತಿಗೆ ಎದ್ದು ಸ್ನಾನಗಿನ ಮಾಡಿ ಸರಿಯಾದ ರೀತಿಯಲ್ಲಿ ಡ್ರೆಸ್ಸು ಸೀರೆಗೆರೆ ಉಟ್ಟುಕೊಂಡು ಒಲೆ ಮೇಲೆ ಏನೋ ಕೂದಿಯಕ್ಕೆ ಇಟ್ಟುಬಿಟ್ಟು ಸ್ನಾನ ಮಾಡಿದ ಕೂದಲನ್ನು ಬಿಸಿಲಿಗೆ ಸ್ವಲ್ಪ ಇದು ಮಾಡೋಣ ಅಂತ ಹೇಳಿಬಿಟ್ಟು ಮುಂದುಗಡೆ ಬಾಲ್ಕನಿಯಲ್ಲಿ ಬಂದು ನಿಂತ್ಕೊಂಡಿರ್ತಾಳೆ. ಆ ಚಿತ್ರ, ಆ ಅಡ್ವರ್ಟೈಸ್ಮೆಂಟ್ ಹಾಗೆ ಬರುತ್ತೆ. ಕರೆಕ್ಟಾಗಿ ಸ್ಕೂಲಿಗೆ ಹೋಗುವ ಸಮಯ, ಮಕ್ಕಳು ಪಕ್ಕದ ಮನೆಯ ಬಾಲ್ಕನಿ ಅದು. ಪಕ್ಕದ ಮನೆಯಿಂದ ಸ್ಕೂಲಿಗೆ ಹೋಗುವ ಹುಡುಗ ತನ್ನ ಹೆಣಭಾರದ ಆ ಬ್ಯಾಗನ್ನು ತಲೆ ಮೇಲೆ ಬೆನ್ನ ಮೇಲೆ ಹಾಕ್ಕೊಂಡು, ಕುತ್ತಿಗೆಗೆ ವಾಟರ್ ಬ್ಯಾಗ್ ಹಾಕ್ಕೊಂಡು, ಕೈಯಲ್ಲಿ ಟಿಫನ್ ಕ್ಯಾರಿಯರ್ ಹಿಡ್ಕೊಂಡು ಓಡ್ಕೊಂಡು ಬರ್ತಾನೆ. ಬಂದರೆ ಅವನು ಇಳಿಯುವಾಗ ಪಕ್ಕದ ಬಾಲ್ಕನಿಯಲ್ಲಿ ಇದ್ದಂತಹ ಆ ನಡು ವಯಸ್ಸಿನ ಹೆಂಗಸು ಕಾಣ್ತಾಳೆ. ಪ್ರತಿನಿತ್ಯ ನೋಡುವವನು ಅವನು. ಹಲೋ ಆಂಟಿ ಅಂತ ಹೇಳ್ತಾನೆ ಅವನು. ಹಲೋ ಆಂಟಿ ಅಂದ್ಕೊಂಡು ಹೊರಟು ಹೋಗ್ಬಿಡ್ತಾನೆ ಅವನು. ಹಲೋ ಆಂಟಿ ಎನ್ನುವ ಪದ ಅವಳು ಕಿವಿಗೆ ಬಿದ್ದಿದ್ದೇ ತಡ ಅವಳ ಜಂಘಾಬಲವೇ ಹುಡುಗಿ ಹೋಗಿಬಿಡುತ್ತೆ ಪಾಪ. ತಕ್ಷಣವೇ ಅವಳು ಹೊರಗಡೆ ಹೋಗ್ತಾಳೆ, ಸ್ಟವ್ ಆರಿಸ್ತಾಳೆ, ತಕ್ಷಣ ತಲೆಗಿಲೆ ಬಾಚ್ಕೊಂಡ್ಬಿಟ್ಟು ಬ್ಯಾಗಿಗೆ ತೊಗೊಂಡ್ಬಿಟ್ಟು ಸರಿ ಡಾಕ್ಟ್ರನ್ನ ನೋಡ್ಲಿಕ್ಕೆ ಹೋಗ್ಬಿಡ್ತಾಳೆ. ಯಾವಾಗಲೂ ಹೋಗೋ ಡಾಕ್ಟ್ರು ಚೇಂಬರಿಗೆ ಹೋಗಿಬಿಟ್ಟು ಸರಿ ಡಾಕ್ಟ್ರು ಇರ್ತಾರೆ, ಆ ಚೇಂಬರ್ ಆ ಕಡೆ ಕೂತಿರ್ತಾರೆ, ಇವಳು ಈ ಕಡೆ ಕೂತ್ಕೊಂಡು ಉಸ್ಸಪ್ಪ ಅಂತ ಉಸಿರು ಬಿಡ್ತಾಳಂತೆ. ಸರಿ ಮೇಲ್ಗಡೆಗೆ ಫ್ಯಾನು ಗರ 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 ತಿರುಗ್ತಾ ಇದೆ. ಅದು ಏನು ತೋರಿಸುತ್ತೆ ಅಂದರೆ, ಒಬ್ಬ ಕ್ರಿಯೇಟಿವ್ ಆದಂತಹ ಡೈರೆಕ್ಟರು ಎಷ್ಟು ಚೆನ್ನಾಗಿ ಮನಸ್ಸಿನ ಒಳಭಾವಗಳನ್ನು ತೋರಿಸಬಹುದು ಸಾಂಕೇತಿಕವಾಗಿ, ಸಿಂಬಾಲಿಕ್ಕಾಗಿ. ಅವಳ ಮನಸ್ಸಿನ ಒಳಗಡೆಗೆ ಅವಳಿಗೆ ಯಾವ ತಿರುಗ್ತಾ ಇತ್ತೋ ಆ ಥರ ಹೊರಗಡೆ ಫ್ಯಾನ್ ತಿರುಗ್ತಾ ಇದೆ. ಏನು ತಿರುಗ್ತಾ ಇತ್ತು? ಅಯ್ಯೋ ನಂಗೆ ಅಷ್ಟು ವಯಸ್ಸಾಗೋಯ್ತಾ, ಆಂಟಿ ಅನ್ನಿಸ್ಕೊಳ್ಳುವಷ್ಟು ವಯಸ್ಸು ನನಗಾಗೋಯ್ತಾ ಅಂತ ಆಕೆಯ ಪಾಪ ಕಷ್ಟ ಅವಳಿಗೆ. ಸರಿ ಆಮೇಲೆ ಡಾಕ್ಟ್ರ್ ಹತ್ರ ಎಲ್ಲ ಹೇಳ್ಕೊಳ್ತಾಳಂತೆ. ಹೇಳ್ಕೊಂಡ್ರೆ ಡೋಂಟ್ ವರಿ ಮೇಡಮ್ ಅಂತ ಹೇಳಿ ಹಸನ್ ಮುಖದಿಂದ ಆ ಡಾಕ್ಟ್ರು ಅಭಯವಾಣಿಯನ್ನು ಹೇಳಿಬಿಟ್ಟು ಡ್ರಾಯರ್ ಎಳೆದ್ಬಿಟ್ಟು ಒಂದು ಗೋಡ್ರೇಜ್ ಕಂಪನಿಯ
ಡೈ ಮಾಡಿಕೊಳ್ಳುವ ಪ್ರಾಸಾದನವನ್ನು ಕೊಟ್ಬಿಟ್ಟು ಹೋಗಿ ಇದನ್ನು ಹಾಕ್ಕೊಳ್ಳಿ ಎಲ್ಲ ಸರಿ ಹೋಗುತ್ತೆ. ಡೈರೆಕ್ಟರ ಆ ಚಾಕಚಕ್ಯತೆ, ಕುಶಲತೆ, ಕ್ರಿಯೇಟಿವಿಟಿ ಇದನ್ನು ನಾವು ಅಲ್ಲಿ ಗಮನಿಸಬೇಕು. ಒಂದು ಇದನ್ನು ಚಿತ್ರವನ್ನು ನೋಡುವಾಗ ಯಾವುದೇ ಚಿತ್ರವಾದರೂ ಅಷ್ಟರಿಯ ಆ ಕ್ರಿಯೇಟಿವಿಟಿ ಇದೆಯಲ್ಲ, ಸೃಜನಶೀಲತೆ, ಅದು ಮುಖ್ಯ. ಇವಳಿಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ, ಮನೆಗೆ ಬರ್ತಾಳೆ, ಸರಿ ಬೇರೆ ಏನು ಕೆಲಸ ಮಾಡೋದಿಲ್ಲ. ಫಸ್ಟು ಹೋಗಿ ಅವಳು ಕನ್ನಡಿ ಮುಂದೆ ಕೂತ್ಕೊಂಡು ಎಲ್ಲೆಲ್ಲಿ ಬಿಳಿ ಕೂದಲಾಗಿದೆಯೋ ಅದಕ್ಕೆಲ್ಲ ಕಪ್ಪು ಬಣ್ಣ ಹಾಕ್ಕೊಳ್ತಾಳಂತೆ. ಅಷ್ಟೊತ್ತಿಗೆ ಮಧ್ಯಾಹ್ನ 4 ಗಂಟೆ ಆಗುತ್ತೆ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಮುಖ ಈಗ ತೊಳ್ಕೊಂಡು ಫ್ರೆಶ್ ಆಗಿಬಿಟ್ಟು ಮೇಕಪ್ ಮಾಡಿಕೊಂಡು ಅದೇ ರೀತಿಯಲ್ಲಿ ಸೀರೆಗೆ ಉಟ್ಕೊಂಡು ಹೊರಗಡೆ ಬಂದು ನಿಂತ್ಕೊಳ್ತಾಳೆ. ಹೊರಗಡೆ ಬಂದು ನಿಂತ್ಕೊಂಡ್ರೆ ಅಷ್ಟೊತ್ತಿಗೆ ಸರಿಯಾಗಿ ಸ್ಕೂಲಿಗೆ ಹೋದ ಮಕ್ಕಳೆಲ್ಲ ಹೊರಗಡೆಯಿಂದ ಒಳಗಡೆಗೆ ಬರುವಂತಹ ಒಂದು ಸಂದರ್ಭ ಆ ಕಾಲ. ಸರಿ ನಿಂತ್ಕೊಂಡೇ ಇರುವಾಗ ಬೆಳಿಗ್ಗೆ ಯಾವ ಹುಡುಗ ಹಲೋ ಆಂಟಿ ಅಂತ ಹೇಳಿಕೊಂಡು ತನ್ನಷ್ಟಕ್ಕೆ ತಾನೇ ಹೊರಟೋಗಿದ್ನೋ ಆ ಹುಡುಗನೇ ಬರ್ತಾನಲ್ಲಿ. ಬಂದ್ಬಿಟ್ಟು ಇವಳು ನೋಡ್ತಾನೆ, ಹಲೋ ಅಂಜಲಿ ದೀದಿ ಅಂತಾನಂತೆ. ಆ ಕ್ರಿಯೇಟಿವಿಟಿ ಹೇಗಿರುತ್ತೆ ನೀವು ಯೋಚನೆ ಮಾಡಬೇಕು. ಇವಳಿಗೆ ಭಾಳ ಮುಖ ಅಗಲವಾಗಿ ಹೋಗಿಬಿಡುತ್ತೆ. ಬೆಳಗ್ಗೆ ಆಂಟಿಯಾಗಿದ್ದವಳು ನಾನೀಗ ಅಕ್ಕ ಆಗಿಬಿಟ್ನಲ್ಲ ಅಂತ ಹೇಳಿ. ಸರಿ ಅಷ್ಟೊತ್ತಿಗೆ ಸರಿಯಾಗಿ ಗಂಡ ಕೂಡ ಬರ್ತಾನೆ, ಆಫೀಸಿಗೆ ಹೋದವನು. ಆ ಮಗನ ಹತ್ರ ಏನೋ ಮಾತಾಡ್ತಾ ಇರ್ತಾಳೆ, ಅಂಜಲಿ ದೀದಿ ಅಂತ ಹೇಳಿದ್ರಿಂದ ಅವಳಿಗೆ ಭಾಳ ಸಂತೋಷ ಆಗಿಬಿಡುತ್ತೆ. ಗಂಡನೂ ಬರ್ತಾನೆ, ಆ ಗಂಡನ್ನ ನೋಡ್ತಾನೆ ಇವನು, ಹಲೋ ಅಂಕಲ್ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಇವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಭಾಳ ಕಷ್ಟ ಆಗಿ ಹೋಗ್ಬಿಡುತ್ತೆ ಅಲ್ವೇ? ಭಾಳ ಕಷ್ಟ ಹೀಗೆಲ್ಲ ಆಗಿಬಿಟ್ರೆ. ಸರಿ ಅವಳಿಗೆ ಒಳಗೊಳಗೆ ಖುಷಿ, ತನ್ನನ್ನು ಅಂಜಲಿ ದೀದಿ ಅಂತ ಹೇಳಿನಲ್ಲ ಅಂಥೇಳಿ. ಅಟ್ ದಿ ಸೇಮ್ ಟೈಮ್ ತನ್ನ ಗಂಡನ್ನ ಅಂಕಲ್ ಅಂತ ಹೇಳಿನಲ್ಲ ಅಂತ ಅದೂ ಒಂದು ಖುಷಿನೇ ಅವಳಿಗೆ. ನನಗೆ ವಯಸ್ಸಾಗಿಲ್ಲ, ಅವನಿಗೆ ವಯಸ್ಸಾಗಿದೆ. ಆದರೆ ಪಾಪ ಅಂಕಲ್ ಅಂತ ಹೇಳಿಸ್ಕೊಂಡು ಆ ಗಂಡನಿಗೆ ಮುಖ ಪೆಚ್ಚಾಗಿಬಿಡುತ್ತಂತೆ. ಇಬ್ಬರು ಒಳಗಡೆ ಹೋಗ್ತಾರಂತೆ. ಮುಂದಿನದನ್ನು ಶ್ರೋತೃಗಳು ಚಿಂತನೆ ಮಾಡಿಕೊಂಡು ವಿಚಾರ ಮಾಡಬೇಕು. ಇದು ಕತೆ. ಆತ್ಮ ಸೌಂದರ್ಯ, ದೇಹ ಸೌಂದರ್ಯ, ಶರೀರ ಮತ್ತು ಆತ್ಮ. ನಮಗೆ ಶರೀರದ ಮೇಲೆ ಎಷ್ಟು ಮೋಹ ಇರುತ್ತೆ ಅಂತ ಹೇಳೋದಕ್ಕೆ ಪುರಾಣದಲ್ಲಿ ಒಂದು ಸಣ್ಣ ಕತೆ ಬರುತ್ತೆ. ಅದನ್ನು ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಪುರಾಣದಲ್ಲಿ ಏನು ಅಂದರೆ, ಯಾವುದೋ ಬೇರೆ ಬೇರೆ ಪುರಾಣಗಳಲ್ಲೆಲ್ಲ ಬಂದಿದೆ. ಸಾಮಾನ್ಯವಾಗಿ ಸ್ವರ್ಗದಲ್ಲಿ ಇಂದ್ರ ಇದ್ದಾನಲ್ಲ, ಆ ಇಂದ್ರ ಅವನಿಗೆ ಅವನ ಸ್ಥಾನ ಬಹಳ ಅದು ಬ್ಯಾಲೆನ್ಸಲ್ಲಿರುವುದಿಲ್ಲ, ಯಾವಾಗ ಬೇಕಾದರೂ ಹೋಗಬಹುದು. ಅವನು ಸ್ವರ್ಗದಲ್ಲಿ ಆನಂದವಾಗಿ ಆರಾಮಾಗಿ ಇರ್ತಾನೆ. ರಂಭೆ, ಊರ್ವಶಿ, ತಿಲೋತ್ತಮೆ, ಮೇನಕೆ ಇತ್ಯಾದಿಗಳೆಲ್ಲ ಇರ್ತಾರೆ ಅವನ ಸೇವೆ ಮಾಡಲಿಕ್ಕೆ, ಎಲ್ಲ ಸರಿಯೇ. ಆದರೆ ಏನಾಗ್ಬಿಡುತ್ತೆ ಅಂತ ಕೇಳಿದ್ರೆ, ಒಂದು ಸಾರಿ ಅವನಿಗೆ ಒಂದು ಇದಾಗಿ ಹೋಗ್ಬಿಡುತ್ತೆ. ಭೂಲೋಕದಲ್ಲಿ ಆ ಇಂದ್ರ ಪದವಿ ಬೇಕು ಅಂಥೇಳಿ ಉದ್ದೇಶ ಇಟ್ಟುಕೊಂಡು ಭೂಲೋಕದಲ್ಲಿ ಯಜ್ಞಯಾಗಗಳನ್ನು ಮಾಡಿ, ಆ ಯಜ್ಞಯಾಗಗಳ ತಪಸ್ಸಿನ ಫಲದಿಂದ ಇಂದ್ರಲೋಕಕ್ಕೆ ಹೋಗಿ ತುಂಬ ಯಜ್ಞ ಮಾಡಿ ತಪಸ್ಸು ಮಾಡಿದರೆ ಆ ಇಂದ್ರನ ಪದವಿಯನ್ನೇ ಅವರು ಪಡಿತಾರಂತೆ. ಈ ಇಂದ್ರನಿಗೆ ಎಲ್ಲಿ ಅವರೆಲ್ಲ ಬಂದು ಇಲ್ಲಿ ನನ್ನ ಸೀಟಿಗೆ ಹೆಚ್ಚು ಕಮ್ಮಿ ಆಗುತ್ತೋ ಅಂತ ಯಾವಾಗಲೂ ಭಯವಂತೆ. ಸರಿ, ಆದ್ದರಿಂದ ಅವನು ಸದಾಕಾಲ ಎಚ್ಚರವಾಗಿ ಇರ್ತಾನೆ. ಒಂದು ಸಲ ಏನಾಗುತ್ತೆ ಅಂತ ಕೇಳಿದ್ರೆ, ಭೂಲೋಕದಲ್ಲಿ ಒಂದು ಜ್ಯೋತಿಷ್ಠೋಮ ಆಪ್ತೋರ್ಯಾಮ ಯಾಗ ಅಂತ ಒಂದು ಯಾಗ ಮಾಡ್ತಾನಂತೆ. ಆ ಯಾಗದ ಉದ್ದೇಶ ಏನು ಅಂದರೆ, ಆ ಯಾಗ ಮಾಡಿದ್ರೆ ಇಂದ್ರ ಪದವಿ ಗಟ್ಟಿ. ಇದು ಏನಾಗುತ್ತೆ, ಇಂಟೆಲಿಜೆನ್ಸ್ ವಿಭಾಗದಿಂದ ಇಂದ್ರನಿಗೆ ಗೊತ್ತಾಗುತ್ತೆ, ಓ ಭೂಲೋಕದಲ್ಲಿ ಯಾರೋ ಯಜ್ಞ ಮಾಡ್ತಾ ಇದ್ದಾರೆ, ನನ್ನ ಸೀಟಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಹೇಳೋದು ಗೊತ್ತಾಗಿ, ನಾನು ಹೀಗೆ ಇದ್ದರೆ ಪ್ರಯೋಜನವಿಲ್ಲ ಅಂತ ಹೇಳಿ ಸ್ವತಃ ಅವನೇ ಭೂಲೋಕಕ್ಕೆ ಇಳಿದು ಬರ್ತಾನಂತೆ. ಇಳಿದು ಬಂದು ಯಾವ ಜಾಗದಲ್ಲಿ ಆ ರಾಜ ಆ ಯಾಗ ಮಾಡ್ತಾ ಇರ್ತಾನೋ ಆ ಯಾಗಶಾಲೆ ಹತ್ತಿರ ಹೋಗಿ ಒಂದು ಹಂದಿಯಾಗಿ ರೂಪಾಂತರಗೊಳ್ತಾನೆ. ಹಂದಿಯಾಗಿ ರೂಪಾಂತರಗೊಂಡು ಯಾಗಶಾಲೆಗೆ ಹೋಗಿ ಅಲ್ಲೆಲ್ಲ ಹೇಸಿಗೆ ಮಾಡಿಬಿಟ್ಟು ಹೊರಳಾಡಿಬಿಟ್ಟು ಆ ಇಡೀ ಯಾಗಶಾಲೆಯ ಪಾವಿತ್ರ್ಯದ ವಾತಾವರಣವನ್ನೇ ಪೂರ್ತಿ ಹಾಳು ಮಾಡಿಬಿಡ್ತದ್ದು ಇಂದ್ರ.
ಇದರಿಂದ ಏನಾಗುತ್ತೆ, ಯಾಗ ನಿಂತು ಹೋಗುತ್ತೆ. ಆ ರಾಜನಿಗೆ ಬಹಳ ದುಃಖ ಆಗುತ್ತೆ. ಸರಿ ಆಯ್ತಲ್ಲ, ತನ್ನ ಕೆಲಸ ಆಯ್ತಲ್ಲ, ಇಂದ್ರ ವಾಪಸ್ ಬರಬೇಕು. ಯಜ್ಞ ನಿಂತೋಯ್ತು, ಅವನಿಗೆ ಇನ್ನೇನು ಬಾಧೆ ಇಲ್ಲ. ಆದರೆ ಏನಾಗುತ್ತೆ ಅಂತ ಕೇಳಿದ್ರೆ, ಅವನಿಗೆ ತಾನು ಇಂದ್ರ ಹಂದಿಯಾಗಿ ಬಂದಿದ್ದೇನೆ ಅಂತ ಹೇಳೋದು ಮರ್ತು ಹೋಗ್ಬಿಡುತ್ತಂತೆ. ಸೊ ಮರ್ತು ಹೋಗಿ ಯಾಗಶಾಲೆಯಿಂದ ಹೊರಗಡೆಗೆ ಬರುವಾಗ ಅಲ್ಲೇ ಒಂದು ಹೆಣ್ಣು ಹಂದಿ ಕಾಣುತ್ತಂತೆ. ಆ ಹೆಣ್ಣು ಹಂದಿಯನ್ನು ಮದುವೆ ಮಾಡ್ಕೊಂಡ್ಬಿಡುತ್ತದು. ಮದುವೆ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡಲಿಕ್ಕೂ ಶುರು ಮಾಡುತ್ತೆ. ಸರಿ 4-5 ಮಕ್ಕಳು ಆಗೋಗ್ಬಿಡುತ್ತವೆ. ಸರಿ ಆನಂದವಾಗಿ ಇರುತ್ತದು. ಈ ಕಡೆ ಸ್ವರ್ಗದಲ್ಲಿ ರಂಭೆ, ಊರ್ವಶಿ, ಮೇನಕೆ ಇವರಿಗೆಲ್ಲ ಕೆಳಗಡೆ ಹೋದ ಇಂದ್ರ ಬರಲೇ ಇಲ್ವಲ್ಲ ಅಂತ ಸಂಕಟ ಶುರುವಾಗ್ಬಿಡುತ್ತೆ. ನೋಡಿ, ಯೋಚನೆ ಮಾಡಬೇಕು ನಾವು. ಶಚಿಗೆ ಯೋಚನೆ ಆಗೋದಿಲ್ಲ, ರಂಭೆ, ಊರ್ವಶಿ, ಮೇನಕೆಯರಿಗೆ ಆಗುತ್ತೆ. ಅಂದರೆ ಸಮಾಜದ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸರಿ, ಅವರೆಲ್ಲ ಏನು ಮಾಡ್ತಾರಂತೆ, ಹುಡುಕೊಂಡು ಬರ್ತಾರಂತೆ ಕೆಳಗಡೆಗೆ. ಅಲ್ಲಿ ಇಲ್ಲಿ ನೋಡ್ತಾ 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 ಯಜ್ಞ ಎಲ್ಲಿ ಆಗಿತ್ತೋ ಆ ಆವರಣಕ್ಕೆ ಬರ್ತಾರೆ. ಸ್ವಲ್ಪ ದೂರದಲ್ಲಿ ಒಂದು ಕೊಚ್ಚೆ ಗುಂಡಿಯಲ್ಲಿ ಈ ಇಂದ್ರನ ಆಗಿದ್ದಂತಹ ಆ ಮನುಷ್ಯ ಹಂದಿಯಾಗಿ ಇನ್ನೊಂದು ಹೆಣ್ಣು ಹಂದಿಯ ಜೊತೆಯಲ್ಲಿ 5-6-7 ಮಕ್ಕಳ ಜೊತೆಯಲ್ಲಿ, ಹಂದಿ ಕುಲ ಗೊತ್ತಲ್ಲ, 6, 7, 8, 9, 10 ಹೀಗಿರುತ್ತವು. ಆನಂದವಾಗಿ ಕೊಚ್ಚೆಯಲ್ಲಿ ಹೊರಳಾಡ್ತಾ ಇತ್ತಂತೆ. ಸರಿ, ಈ ಸುರಸುಂದರಿಯರೆಲ್ಲ ನೋಡಿದ್ರು, ನಮ್ಮ ಇಂದ್ರ ಇವರು ಅಂಥೇಳಿ ಗೊತ್ತಾಗುತ್ತೆ ಅವರಿಗೆ. ಹೋಗಿ ಹತ್ತಿರಕ್ಕೆ ಹೋಗಿ ಕೇಳ್ಕೊಳ್ತಾರಂತೆ, ಸ್ವಾಮಿ ಮಹಾರಾಜರೇ, ನೀವು ಇಂದ್ರ, ಸ್ವರ್ಗಾಧಿಪರು, ನೀವು ಈ ರೀತಿಯಲ್ಲಿ ಈ ಹಂದಿಯಾಗಿ ಈ ರೀತಿಯಲ್ಲಿ ನೀವು ಈ ರೀತಿ ಹೊರಳಾಡೋದು ಸರಿಯಲ್ಲ. ನಿಮ್ಮ ಸೀಟು ಭದ್ರವಾಗಿದೆ, ಏನೂ ತೊಂದರೆ ಇಲ್ಲ, ಯಾಗ ಮುಗಿದೋಗಿದೆ, ಇನ್ಯಾರೂ ಯಾಗ ಮಾಡೋರಿಲ್ಲ. ಆದ್ದರಿಂದ ನಿಮ್ಮನ್ನು ನಾವು ಅಲ್ಲಿ ಕಾಯ್ತಾ ಇದ್ದೀವಿ, ನೀವು ದಯವಿಟ್ಟು ಬರಬೇಕು ಅಂತ ಹೇಳಿಬಿಟ್ಟು ಕೇಳ್ಕೊಳ್ತಾರೆ. ಆಗ ಹಂದಿ ಹೇಳುತ್ತಂತೆ, ಯಾವ ಸ್ವರ್ಗ, ಯಾವ ಇಂದ್ರ, ನಾನಿಲ್ಲಿ ಆನಂದವಾಗಿದ್ದೀನಿ, ಹೋಗು, ನನಗೆ ಈ ಶರೀರ ಬಿಟ್ಟು ಬರಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಇದನ್ನು ಹೇಳಿದಂತಹ ಒಬ್ಬ ಸಂತರು ಹೇಳ್ತಾರೆ, ಇದು ಸ್ವರ್ಗದಲ್ಲಿ ನಡೆದ ಕಥೆ ಅನ್ನುವ ರೀತಿಯಲ್ಲಿ ಪುರಾಣದಲ್ಲಿ ಬಂದಿದೆ. ಆದರೆ ಆ ಕಥೆ ನಿಜವಾಗಿ ಎಲ್ಲಿ ನಡೀತಾ ಇದೆ ಹೇಳಿ? ಈ ಭೂಲೋಕದಲ್ಲಿ ನಾವು ಎಷ್ಟೋ ಜನ ಆ ರೀತಿಯಲ್ಲಿ ನಮ್ಮ ಮೋಹದಿಂದ ಆವೃತವಾಗಿ ನಮ್ಮ ಒಳ ಆತ್ಮ ಚಿಂತನೆಯನ್ನು, ಆತ್ಮ ಸೌಂದರ್ಯವನ್ನು, ಆತ್ಮತತ್ವವನ್ನು ಸರಿಯಾಗಿ ನೋಡಲಿಕ್ಕಾಗದೆ ಹಂದಿಗಳ ಥರವೇ ಕೊಚ್ಚೆಗುಡ್ಡಿಯಲ್ಲೇ ಇದ್ಬಿಟ್ಟಿದ್ದೀವಿ. ಈ ಆತ್ಮತತ್ವವನ್ನು ತಿಳಿದುಕೊಳ್ಳುವುದು ಅಂತ ಹೇಳಿದ್ರೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂತಪ ಅಂತ ಅರ್ಜುನ ಏನು ಹೇಳಿನೋ ಆ ರೀತಿಯಲ್ಲಿ ಸಾಧನೆಯ ನೆಲೆಯಲ್ಲಿ ಮುಂದಕ್ಕೆ ಹೋಗಬೇಕು ನಾವು. ಅದಕ್ಕಾಗಿ ಆ ಆತ್ಮದ ಚಿಂತನೆಯನ್ನು ಕೃಷ್ಣ ಸುಮಾರು 20 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಆ ಶ್ಲೋಕದಿಂದ ಮುಂದೆ ಬೇರೆ ರೀತಿಯಲ್ಲಿ ಹೋಗ್ತಾನವನು. ಇದು ಆತ್ಮತತ್ವದ ಕೊನೆಯ ಶ್ಲೋಕ. ದೇಹಿ ನಿತ್ಯಮಮಧ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಆದ್ದರಿಂದ ನೀನು ಶೋಕ ಪಡಬೇಕಾದ ಅಗತ್ಯವಿಲ್ಲ, ಯಾರಿಗೂ ನೀನು ಶೋಕ ಪಡಬೇಕಾದ ಅಗತ್ಯ ಇಲ್ಲ. ಆ ಮಾತು ಕೂಡ ನಮ್ಮ ಜೀವನದಲ್ಲಿ ಪರೀಕ್ಷಾ ಸಮಯ ಬಂದಾಗ ನಾವು ಅದನ್ನು ಅನುಸಂಧಾನ ಮಾಡಿ ಮನಸ್ಸಿಗೆ ಹೇಳಿಕೊಂಡ್ರೆ ನಮಗೆ ಒಂದು ಸಮಾಧಾನ ತಾನಾಗಿಯೇ ಬರುತ್ತೆ. ಯಾರತ್ರೂ ಸಮಾಧಾನಕ್ಕೆ ಹೋಗಬೇಕಾಗುವುದಿಲ್ಲ. ಆದ್ದರಿಂದ ಭಗವದ್ಗೀತೆ ಅಂತ ಹೇಳೋದು ಪ್ರತಿನಿತ್ಯ ನಮ್ಮ ಮನಸ್ಸಿನ ಒಳಭಾವದಲ್ಲಿ ಅನುಸಂಧಾನ ಮಾಡುವಂತಹ ಒಂದು ತಾತ್ವಿಕ ಚಿಂತನೆ ಅಂತ ಹೇಳ್ತಾರೆ. ಈ 31ನೇ ಶ್ಲೋಕ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಸ್ವಧರ್ಮಮಪಿ ಚ ಆವೇಕ್ಷ್ಯ, ಸ್ವಧರ್ಮಂ ಅಪಿ ಚ ಅವೇಕ್ಷ್ಯ ನ ವಿಕಂಪಿತುಂ ಅರ್ಹಸಿ, ಧರ್ಮ್ಯಾಧಿ ಯುದ್ಧಾತ್ ಶ್ರೇಯಃ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮಂ ಅಂದರೆ ತನ್ನ ಧರ್ಮವನ್ನು ಅವೇಕ್ಷ್ಯ ನೋಡಿದರೂ ಕೂಡ ನೀನು ನ ವಿಕಂಪಿತುಂ ಅರ್ಹಸಿ, ಭಯಪಡಬೇಕಾದ ಅಗತ್ಯ ಇಲ್ಲ. ಧರ್ಮದ ದೃಷ್ಟಿಯಿಂದ ನೋಡೋಣ. ಇವಾಗ ಆತ್ಮದೃಷ್ಟಿ ಬಿಟ್ಟ ಕೃಷ್ಣ ಅಲ್ಲಿಗೆ. ನಿನ್ನ ಸ್ವಧರ್ಮ ಯಾವುದು? ಧರ್ಮ್ಯಾಧಿ ಯುದ್ಧಾಶ್ರೇಯ. ಧರ್ಮಯುದ್ಧವೇ ಕ್ಷತ್ರಿಯನಾದ ನಿನಗೆ ಶ್ರೇಯಸ್ಸನ್ನು ತರುವಂಥದ್ದು. ಧರ್ಮ್ಯಾಧಿ ಯುದ್ಧ ಅಂತ ಹೇಳಿದ್ರೆ ಧರ್ಮಯುದ್ಧ. ಕ್ಷತ್ರಿಯಸ್ಯ ಅನ್ಯತ್ ನ ವಿದ್ಯತೆ. ಕ್ಷತ್ರಿಯನಾದವನಿಗೆ ತನ್ನ ಸ್ವಧರ್ಮವಾದ ಧರ್ಮಯುದ್ಧವನ್ನು ಮಾಡುವುದನ್ನು ಬಿಟ್ಟರೆ ಬೇರೆ ಇನ್ನೊಂದು ಧರ್ಮ ಇಲ್ಲ. ಕ್ಷತ್ರಿಯ ಅನ್ನುವ ಪದದಲ್ಲಿಯೇ ಕ್ಷತಾತ್
ತ್ರಾಯತೆ ಇತಿ ಕ್ಷತ್ರಿಯ ಅಂತೇಳಿ. ದುಷ್ಟ ಶಿಕ್ಷಣೆ, ಶಿಷ್ಟ ಪರಿಪಾಲನೆ ಹಾಗೂ ಪೀಡೆಗೆ ಒಳಗಾದವರನ್ನು ಎಂಬುವ ಕ್ರಿಯೆ, ಇದೇ ಕ್ಷತಾತ್ ತ್ರಾಯತೆ ಇತಿ ಕ್ಷತ್ರಿಯ. ಇದು ಅವನ ಸ್ವಧರ್ಮ. ಆದ್ದರಿಂದ ನೀನು ಆ ಸ್ವಧರ್ಮದ ದೃಷ್ಟಿಯಿಂದ ನೋಡಿದ್ರೂ ಕೂಡ ನೀನು ಬೇರೆ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ನೀನು ಧರ್ಮಯುದ್ಧ ಆದದ್ದರಿಂದ ಇದನ್ನು ಮಾಡಲೇಬೇಕು. ಕ್ಷತ್ರಿಯರಿಗೆ ಅದನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ. 32ನೇ ಶ್ಲೋಕ ಏನು ಹೇಳುತ್ತೆ? ಯದೃಚ್ಛಯಾಚ ಉಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಃ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಯದೃಚ್ಛಯಾಚ ಉಪಪನ್ನಂ, ತಾನಾಗಿ ಬಂದು ಒದಗಿದೆ ನಿನಗೆ. ಯದೃಚ್ಛಯ ಅಂದರೆ ತಾನಾಗಿ ಉಪಪನ್ನಂ ಬಂದು ಒದಗಿದೆ. ಬಂದು ಒದಗಿದ್ದು ಮಾತ್ರ ಅಲ್ಲ, ಯಾವ ರೀತಿಯಲ್ಲಿ ಬಂದು ಒದಗಿದೆ? ಸ್ವರ್ಗದ್ವಾರಂ ಅಪಾವೃತಂ, ಸ್ವರ್ಗದ ದ್ವಾರವನ್ನೇ ತೆರೆದು ತೋರಿಸುವಂತಹ ಈ ಧರ್ಮ ಯುದ್ಧ ನೀನು ಕೇಳದೆ ಯದೃಚ್ಛಯಾಚ ಉಪಪನ್ನಂ, ನಿನ್ನ ಮುಂದೆ ಬಂದಿದೆ. ಸುಖಿನಃ ಕ್ಷತ್ರಿಯಾ ಪಾರ್ಥ ಲಭಂತೆ ಯುದ್ಧಂ ಈದೃಶಂ. ಈ ಪಾರ್ಥ ಈದೃಶಂ ಯುದ್ಧಂ ಕ್ಷತ್ರಿಯರಿಗೆ, ಕ್ಷತ್ರಿಯಾ ಈದೃಶಂ ಯುದ್ಧಂ ಸುಖಿನಃ ಲಭಂತೆ. ಇಂತಹ ಧರ್ಮಯುದ್ಧ ಕ್ಷತ್ರಿಯರಿಗೆ ಭಾಗ್ಯವಶದಿಂದ ಬರ್ತದೆ. ಯುದ್ಧ ಎರಡು ರೀತಿಯಲ್ಲಿ. ಈಗ ಒಂದು ಯುದ್ಧ ನಡೀತಾ ಇದೆ. ನಾವು ಪ್ರಪಂಚದಲ್ಲಿ ಈಗ ನಡೀತಾ ಇರೋ ಯುದ್ಧವನ್ನು ಗಮನಿಸ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ನಮ್ಮ ಮೇಲೇ ಯುದ್ಧಕ್ಕೆ ಬರುವಂತಹ ಮಟ್ಟಕ್ಕೆ ಹೋಗಿತ್ತು. ಈಗ ನಡೀತಾ ಇರೋದು ಧರ್ಮಯುದ್ಧವಾ? ಅಲ್ಲ. ಆದರೆ ಹಿಂದೆ ಇರಾನ್ ನಡುವೆ ಯುದ್ಧ ಆಯಿತು ಭಾಳ ವರ್ಷಗಳ ಕೆಳಗೆ. ಜ್ಞಾಪಕ ಇದೆ ಅಲ್ವಾ ತಮಗೆಲ್ಲ? ಕೆಲವರಿಗಾರು ಜ್ಞಾಪಕ ಇರ್ಬೋದು. ಆ ಸಮಯದಲ್ಲಿ ಶಾಂತಿ ಸೇನೆಯಾಗಿ ನಮ್ಮ ಭಾರತೀಯ ಸೈನ್ಯ ಅಲ್ಲಿಗೆ ಹೋಗಿತ್ತು ಯುದ್ಧ ಮಾಡಲಿಕ್ಕೆ. ಅದು ಧರ್ಮಯುದ್ಧ. ಅದರ ಜೊತೆಯಲ್ಲಿ ಕಾಂಗೋ, ಕೊರಿಯಾ ನಡುವೆ ಯುದ್ಧ ಆಯಿತು. ಅಲ್ಲಿಗೂ ಕೂಡ ಭಾರತೀಯ ಸೈನ್ಯ ಶಾಂತಿ ಸೇನೆಯ ಕೆಲಸ ಮಾಡಲಿಕ್ಕೆ ಹೋಗಿತ್ತು. ಅಂತಹ ಯುದ್ಧಗಳಿದೆಯಲ್ಲ, ಅದು ಬಹಳ ವಿಶೇಷವಾದಂತಹ ಯುದ್ಧದ ರೀತಿ ನೀತಿಗಳು. ಅಂತಹ ಯುದ್ಧ ಆಗಬೇಕು. ಅಂತಹ ಯುದ್ಧ ಸರಿಯಾದ ರೀತಿಯಲ್ಲಿ ನಡೀದೇ ಹೋದರೆ ದುಷ್ಟರ ಶಿಕ್ಷೆ ಆಗುವುದೇ ಇಲ್ಲ. ಯುದ್ಧ ಸಹಜವಾಗಿ ಯುದ್ಧ ತಪ್ಪು ಅಂಥೇಳಿ ಈ ಭಗವದ್ಗೀತೆ ಏನಿದೆಯಲ್ಲ, ಭಗವದ್ಗೀತೆ ಒಂದು ಭಾಗವಾಗಿರುವ ಮಹಾಭಾರತ ಮಹಾಕಾವ್ಯ ಹೇಳುತ್ತೆ, ಯುದ್ಧ ಯಾವತ್ತಿಗೂ ಕೂಡ ಯುದ್ಧ ಒಳ್ಳೆಯದಲ್ಲ. ಯುದ್ಧದಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಆದರೆ ಧರ್ಮಯುದ್ಧದ ಸಂದರ್ಭ ಬಂದಾಗ ಯುದ್ಧ ಮಾಡದೇ ಇರಬಾರ್ದು. ಮಹಾಭಾರತವನ್ನು ಸಂಪೂರ್ಣವಾಗಿ ಬೇರೆಯೇ ರೀತಿಯಲ್ಲಿ ಬರೆದಂತಹ ಕ್ಷೇಮೇಂದ್ರ ಎನ್ನುವಂತಹ ಒಬ್ಬ ಕಾಶ್ಮೀರಿ ಪಂಡಿತ ಮಹಾಭಾರತ ಸಾರ ಅನ್ನುವಂತಹ ಒಂದು ಗ್ರಂಥ ಬರೆದಿದ್ದಾನವನು. ಇಡೀ ಮಹಾಭಾರತವನ್ನು ಅವನು ವಿಮರ್ಶೆ ಮಾಡಿದ್ದಾನೆ. ಅವನು ಕೊನೆಯಲ್ಲಿ ಹೇಳ್ತಾನೆ, ಇಡೀ 4 ಸಮುದ್ರಗಳನ್ನು ಮೇಖಲೆಯನ್ನಾಗಿ ಮಾಡಿಕೊಂಡಂತಹ ಭೂಮಂಡಲವನ್ನೆಲ್ಲ ಆಳಿದಂತಹ ದುರ್ಯೋಧನ ಕೊನೆಯಲ್ಲಿ ತನ್ನ ಎಡತೊಡೆಯನ್ನು ಒಡೆಸಿಕೊಂಡು ಜೀವಂತವಾಗಿದ್ದಾಗಲೇ ಯುದ್ಧರಂಗದಲ್ಲಿ ಅನಾಥನಾಗಿ ಬಿದ್ದು ತೋಳಗಳೆಲ್ಲ ಅವನ ಶರೀರವನ್ನು ತಿನ್ನುವಷ್ಟರ ಮಟ್ಟಿಗೆ ಅವನ ಪರಿಸ್ಥಿತಿ ಬರ್ತದೆ. ರತ್ನೋದಾರ ಚತುಸ್ಸಮುದ್ರ ರಶನಾಂ ಭುಕ್ತ್ವಾ ಭುವಂ ಕೌರವಃ ಭಗ್ನೋರುಹು ಪತಿತಃ ಸ ನಿಷ್ಪರಿಜನೋ ಜೀವನ್ ವೃಕೈಃ ಭಕ್ಷಿತಃ. ಜೀವಂತವಾಗಿದ್ದ ಆ ದುರ್ಯೋಧನನನ್ನು ವೃಕೈಹಿ ತೋಳಗಳಿಂದ ತೋಳುಗಳು ಅವನನ್ನು ತಿನ್ನುತ್ತವೆ. ಅಷ್ಟು ದೊಡ್ಡ ರಾಜ್ಯವನ್ನು ಆಳಿದವರು. ರತ್ನೋದಾರ ಸಮುದ್ರ ಚತುಸ್ಸಮುದ್ರ ರಶನಾಂ, 4 ಸಮುದ್ರಗಳು ಮೇಖಲೆಯಂತೆ ಸೇರಿರುವಂತಹ ಇಡೀ ಭೂಮಂಡಲವನ್ನು ಆಳಿದವನು. ಅಂತಹ ಕೌರವ ತೊಡೆಯನ್ನು ಮುರಿದುಕೊಂಡು ಸಹ ನಿಷ್ಪರಿಜನ, ಯಾರೂ ಹೇಳೋರಿಲ್ಲ ಕೇಳುವವರಿಲ್ಲ ಇದ್ದಾಗ ಎಲ್ಲರೂ ಅವನನ್ನು ಓಲೈಸುವವರೇ. ಆದರೆ ಕೊನೆಯಲ್ಲಿ 18ನೆಯ ದಿವಸ ಯುದ್ಧ ಆದಾಗ ಭೀಮನಿಂದ ತೊಡೆಯನ್ನು ಮುರಿಸಿಕೊಂಡು ಬಿದ್ದಂತಹ ದುರ್ಯೋಧನನನ್ನು
ತೋಳುಗಳು ಬಂದು ಮುತ್ತಿ ತಿನ್ನುತ್ತುವಂತೆ. ಆ ಸಮಯದಲ್ಲಿ ಅಶ್ವತ್ಥಾಮಾದಿಗಳು ಅಲ್ಲಿಗೆ ಹೋಗ್ತಾರೆ. ಅಶ್ವತ್ಥಾಮ, ಕೃಪಾ ಇತ್ಯಾದಿಗಳು. ಆವಾಗ ಕತೆ ಬೇರೆ ತರಹ ಬರುತ್ತೆ ಅದು. ಆದರೆ ಇಲ್ಲಿ ನೋಡಬೇಕಾದದ್ದು ಅಷ್ಟು ದೊಡ್ಡ ಮಹಾರಾಜನಾದಂತಹ ದುರ್ಯೋಧನ ಕೊನೆಯಲ್ಲಿ ಯಾರೂ ಕೇಳುವವರು ಹೇಳುವವರು ಇಲ್ಲದೆ ಯುದ್ಧರಂಗದ ಯಾವುದೋ ಒಂದು ಮೂಲೆಯಲ್ಲಿ ಬಿದ್ದು ತೋಳುಗಳೆಲ್ಲ ಅವನನ್ನು ತಿನ್ನುವಂತಹ ಪರಿಸ್ಥಿತಿ ಬರ್ತದೆ. ಅದೇ ರೀತಿ ಗೋಪೈ ವಿಶ್ವಜಯೀ ಜಿತಃ ಸ ವಿಜಯ ಕಕ್ಷೈ ಕ್ಷಿತಾ ವೃಷ್ಣಯ. ಅರ್ಜುನ ದ್ವಾರಕೆಗೆ ಹೋಗ್ತಾನೆ ಯುದ್ಧ ಆದಮೇಲೆ. ಜ್ಞಾಪಕ ಇದ್ದರೆ ನೀವು ಭಾಗವತದಲ್ಲಿ ಬರ್ತದೆ ಇದು. ಅವನು ದ್ವಾರಕೆಗೆ ಹೋದವನು ಕೃಷ್ಣ ನಿರ್ಯಾಣ ಹೊಂದಿಬಿಡ್ತಾನೆ. ಕೃಷ್ಣ ನಿರ್ಯಾಣ ಹೊಂದಿದ ಮೇಲೆ ವಾಪಸ್ ಬರ್ತಾನೆ. ವಾಪಸ್ ಬರುವಾಗ ದನ ಕಾಯುವವರು ಅವನನ್ನು ಅಟ್ಟಿಸಿಕೊಂಡು ಹೋಗಿ ಅವರಿಂದ ತಪ್ಪಿಸಿಕೊಡ್ಲಿಕ್ಕೆ ಓಡಿ ಹೋಗ್ತಾನೆ ಅರ್ಜುನ. ಗೋಪೈ ವಿಶ್ವಜಯೀ ಸ ವಿಜಯ. ವಿಶ್ವವನ್ನೇ ಜಯಿಸಿದ ಸಹ ವಿಜಯ. ವಿಜಯ ಅಂತ ಹೇಳೋದು ಅರ್ಜುನನಿಗೆ ಇನ್ನೊಂದು ವಿಶೇಷವಾದ ಹೆಸರದು. ಅವನ ಹೆಸರೇ ವಿಜಯ ಅನ್ನುವ ರೀತಿಯಲ್ಲಿತ್ತು. ಅಂತಹವನು ಇವರಿಂದ ದನ ಕಾಯುವವರಿಂದ ಸೋತು ಓಡಿ ಹೋಗ್ತಾನೆ. ಕಕ್ಷೈ ಕ್ಷಿತಾ ವೃಷ್ಣಯ. ವೃಷ್ಣಿಗಳು ಅಂದರೆ ಯಾದವರು. ದುರ್ಯೋಧನ ಮಹಾಬಲಶಾಲಿಯಾದ ನಾರಾಯಣಿ ಸೇನೆ ನನಗಿರಲಿ ಅಂತ ಕೇಳಿಕೊಂಡ. ಆ ಕಥೆಯನ್ನು ಆ ಸಂದರ್ಭವನ್ನು ನಾವಿಲ್ಲಿ ಜ್ಞಾಪಿಸಿಕೊಂಡಿದ್ದೇವೆ. ಒಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ಆ ಯಾದವರ ನಾರಾಯಣಿ ಸೇನೆ. ಅಂತಹ ಯಾದವರ ಆ ನಾರಾಯಣಿ ಸೇನೆ ಎಷ್ಟೋ ಮಂದಿ ಯುದ್ಧದಲ್ಲಿ ನಾಶವಾದರು. ಇನ್ನುಳಿದಂತಹ ಮಹಾನ್ ಸೇನಾನಿಗಳು ಯಾದವರು ಅವರೆಲ್ಲರೂ ಕೂಡ ಪರಸ್ಪರ ಜೊಂಡಿನಿಂದ ಹೊಡೆದಾಡಿ ಸತ್ತು ಹೋದರು ಸಮುದ್ರ ತೀರದಲ್ಲಿ. ಒಬ್ಬ ಋಷಿಯ ಶಾಪದಿಂದ ಯಾರೂ ಉಳಿಲಿಲ್ಲ. ತಸ್ಮಾತ್ ಸರ್ವಮಿದಂ ವಿಚಾರ್ಯ ಶುಚಿರಂ ಶಾಂತಿಯೈ ಮನೋದೀಯತ. ಆದ್ದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ಮನಸ್ಸಿನ ಒಳಗಡೆಗೆ ನೀವು ಸರಿಯಾದ ರೀತಿಯಲ್ಲಿ ಚಿಂತನೆ ಮಾಡಿ ಶಾಂತಿಗಾಗಿ ಮನಸ್ಸನ್ನು ಕೊಡಿ, ಶಾಂತಿಗಾಗಿ ಪ್ರಯತ್ನ ಪಡಿ. ಶಾಂತಿ ಆಗುತ್ತಾ? ಟ್ರಂಪ್ ಶಾಂತಿ ಮಾಡ್ತಾನ? ಆ ರೀತಿಯ ಒಂದು ಯುದ್ಧ ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗಬಾರ್ದು ಅಂತಾರೆ. ಕೋರ್ಟಿಗೆ ಹೋದರೆ ಗೆದ್ದವನು ಸೋತವನು ಸತ್ತ. ಅದೇ ರೀತಿ ಯುದ್ಧವೂ ಕೂಡ. ಆದರೆ ಈ ಧರ್ಮಯುದ್ಧ ಇದೆಯಲ್ಲ, ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ. ಈದೃಶಂ ಯುದ್ಧಂ ಸುಖಿನಃ ಕ್ಷತ್ರಿಯಾ ಲಭಂತೆ. ಭಾಗ್ಯಶಾಲಿಗಳಾದ ಕ್ಷತ್ರಿಯರಿಗೆ ಮಾತ್ರ ಇಂತಹ ಯುದ್ಧ ಸಿಗುತ್ತೆ. ಆದ್ದರಿಂದ ನೀನು ಯುದ್ಧ ಮಾಡಬೇಕು. ಯಾವಾಗ ತಾನು ಹೇಳಿದಂತಹ ಆತ್ಮತತ್ವ ವಿವೇಚನೆಯ ಚಿಂತನೆಗಳು ಯಾವುದೂ ಅರ್ಜುನನ ಮನಸ್ಸಿಗೆ ನಾಟಲಿಲ್ಲ ಅಂತ ಹೇಳಿ ಕೃಷ್ಣನಿಗೆ ಅನಿಸುತ್ತೆ, ಆವಾಗ ಈ ರೀತಿಯ ಆಮಿಷಗಳನ್ನು ಅವನಲ್ಲಿ ಎಬ್ಬಿಸ್ತಾ ಇದ್ದಾನೆ. ಇಲ್ಲಿಂದ ಒಂದು 5-6 ಶ್ಲೋಕಗಳು ಲೌಕಿಕವಾದಂತಹ ಆಮಿಷಗಳನ್ನು ಅರ್ಜುನನ ಮನಸ್ಸಿನಲ್ಲಿ ಮೇಲೆ ಏಳುವಂತೆ ಮಾಡಿ ಆ ದೃಷ್ಟಿಯಿಂದನಾದರೂ ಯುದ್ಧ ಮಾಡಲಿ ಅವನು ಅನ್ನುವ ಪ್ರಯತ್ನವನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ಆ ರೀತಿಯಲ್ಲಿ ಇನ್ನೊಂದು 2-3 ಶ್ಲೋಕ ಅದನ್ನೇ ಹೇಳುತ್ತೆ. ನಾಳೆ ನೋಡ್ಕೊಳ್ಳೋಣ ಅದನ್ನು. ಇಲ್ಲಿಗೆ ನಿಲ್ಲಿಸಿರೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.